Yes, good evening, students. Welcome to Takshara Academy. In today's class, let us continue with the previous class topic. So, last class, conductance andre enu, resistance andre enu, what are the types of conductance, what are the units of different kinds of conductance, ಮತ್ತೆ ಓಮ್ಸ್ ಲಾ ಅಂದ್ರೆ ಏನು ಅಂಡ್ ಕೋಲ್ ರ್ಯಾಶ್ ಲಾ ಏನನ್ನ ಸ್ಟೇಟ್ ಮಾಡುತ್ತೆ and also we discussed about the cold rash law based on the Nernst equation study ಮಾಡಿದ್ವಿ and Nernst equation based on that we solved one problem. Okay, so ಮತ್ತೆ what is the relation between ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಮತ್ತು ನರ್ಸ್ಟ್ ಈಕ್ವೇಷನ್ಗೂ ಏನು ರಿಲೇಷನ್ ಇರುತ್ತೆ ಅನ್ನೋದನ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ. ಸೊ ನೆಕ್ಸ್ಟ್ ಟಾಪಿಕ್ ಲೆಟಸ್ ಕಂಟಿನ್ಯೂ ವಿತ್ ಕೋಲ್ ರ್ಯಾಶ್ ಲಾಸ್ ಟಾಪಿಕ್. ಸೊ ದಟ್ ಈಸ್ ಅಪ್ಲಿಕೇಶನ್ಸ್ ಆಫ್ ಕೋಲ್ ರ್ಯಾಶ್ ಲಾ ಅಂತ ಬರುತ್ತೆ. ಸೊ ವಾಟ್ ಆರ್ ದ ಅಪ್ಲಿಕೇಶನ್ಸ್ ವಿ ಹ್ಯಾವ್ ಫಾರ್ ಕೋಲ್ ರ್ಯಾಶ್ ಲಾ? ಸೊ ಲೆಟಸ್ ಡಿಸ್ಕಸ್ ಒನ್ ಬೈ ಒನ್ ನೋಡ್ತಾ ಹೋಗೋಣ ಅಪ್ಲಿಕೇಶನ್ಸ್ ಆಫ್ ಕೋಲ್ ರ್ಯಾಶ್ ಲಾದಲ್ಲಿ. ಸೊ ಯಾವೆಲ್ಲ ಅಪ್ಲಿಕೇಶನ್ಸ್ ಬರುತ್ತೆ ಅಂತ. ಸೊ ಅದರಲ್ಲಿ ಫಸ್ಟ್ ಒನ್ ವಿ ಹ್ಯಾವ್ ಡಿಟರ್ಮಿನೇಷನ್ ಆಫ್ ಲ್ಯಾಂಬ್ಡಾ ನಾಟ್ ಎಮ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ಸ್ ಅಂತ ಇದೆ. ಓಕೆ, ಸೊ ಡಿಟರ್ಮಿನೇಷನ್ ಆಫ್ ವಾಟ್? ಲ್ಯಾಂಬ್ಡಾ ನಾಟ್ ಎಮ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ದ ಎಲೆಕ್ಟ್ರೋಲೈಟ್ಸ್ ವಿಚ್ ಡಿಸೋಸಿಯೇಟ್ ಪಾರ್ಷಿಯಲಿ. ಸೊ ಒಂದು ಸೊಲ್ಯೂಷನ್ ಅಲ್ಲಿ ನಾವು ವೀಕ್ ಎಲೆಕ್ಟ್ರೋಲೈಟ್ ಅನ್ನು ಆಡ್ ಮಾಡಿದಾಗ ಅದು ಆ ಸೊಲ್ಯೂಷನ್ ಅಲ್ಲಿ ಪಾರ್ಷಿಯಲ್ ಆಗಿ ಡಿಸೋಸಿಯೇಟ್ ಆದ್ರೆ ಅದನ್ನ ವೀಕ್ ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಸೊ ಬೈ ಯೂಸಿಂಗ್ ಕಾಲ್ ರ್ಯಾಶ್ ಲಾ ವಿ ಕ್ಯಾನ್ ಫೈಂಡ್ ಇಟ್ ಔಟ್ ವಾಟ್ lambda not m for the weak electrolyte na find out ಮಾಡಬಹುದು. See the molar conductance at infinite dilution for a weak electrolyte can be ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ದೆನ್ ಫಾರ್ ಎಕ್ಸಾಂಪಲ್, ಸೊ ಒಂದು ಎಕ್ಸಾಂಪಲ್ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು ಅಂತ ಅಂದರೆ ಲ್ಯಾಂಬ್ಡಾ ನಾಟ್ ಎಮ್ ವ್ಯಾಲ್ಯೂಸ್ ಫಾರ್ ಅಸಿಟಿಕ್ ಆಸಿಡ್. ಸೊ ಇಲ್ಲಿ ಅಸಿಟಿಕ್ ಆಸಿಡ್ ಅನ್ನೋದೇನು? ವೀಕ್ ಎಲೆಕ್ಟ್ರೋಲೈಟ್. ಅಸಿಟಿಕ್ ಆಸಿಡ್ ಇಸ್ ವಾಟ್? ವೀಕ್ ಎಲೆಕ್ಟ್ರೋಲೈಟ್ ಅಂತ ನಾವು ಅಸಿಟಿಕ್ ಆಸಿಡ್ನ ಕನ್ಸಿಡರ್ ಮಾಡಿದ್ರೆ ಸೊ ದಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ಸೊ ಆ ಅಸಿಟಿಕ್ ಆಸಿಡ್ ವೀಕ್ ಎಲೆಕ್ಟ್ರೋಲೈಟ್ನ ಲ್ಯಾಂಬ್ಡಾ ನಾಟ್ ಎಮ್ ಅಂದರೆ ಏನು? ಮೋಲಾರ್ ಕಂಡಕ್ಟೆನ್ಸ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಅಲ್ಲಿ ವಾಟ್ ಈಸ್ ದ ಲ್ಯಾಂಬ್ಡಾ ನಾಟ್ ಎಮ್ ವ್ಯಾಲ್ಯೂ ಅಂತ ಅಂದರೆ ದಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಫ್ರಮ್ ದ ಲ್ಯಾಂಬ್ಡಾ ನಾಟ್ ಎಮ್ ವ್ಯಾಲ್ಯೂಸ್ ಆಫ್ ಸೋಡಿಯಂ ಅಸಿಟೇಟ್, HCl ಮತ್ತು NaCl ನ ತಗೊಂಡು ನಾವೇನು ಮಾಡ್ತೀವಿ? ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಬೈ ಟೇಕಿಂಗ್ ದ ಕ್ಯಾಲ್ಕುಲೇಟೆಡ್, so the lambda naught m value for the acetic acid can be calculated by taking the values of lambda naught m of the sodium acetate value, HCl value ಮತ್ತೆ NaCl value ನ ಕನ್ಸಿಡರ್ ಮಾಡಿಕೊಂಡು lambda naught m value of acetic acid ಅನ್ನ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಅಕಾರ್ಡಿಂಗ್ ಟು ದ ಕಾಲ್ ರ್ಯಾಶ್ ಲಾ. ಓಕೆ, ಸೊ ಯಾವ ರೀತಿ ಫೈಂಡ್ ಔಟ್ ಮಾಡೋದು ವಿಲ್ ಸಿ ನೆಕ್ಸ್ಟ್ ಸ್ಟೆಪ್. ಸೊ ನೋಡಿ ಇಲ್ಲಿ we have lambda naught m of acetic acid is equals to the lambda naught of CH3COO minus plus lambda naught of H plus. So let us take that as equation 1 anta. So idu the molar conductance at infinite dilution alli acetic acid weak electrolyte na tagondre that is equals to the sum of the individual ions alva. So acetic acid individual ions ಏನಾಗುತ್ತೆ? ಲ್ಯಾಂಬ್ಡಾ ನಾಟ್ CH3COO ಮೈನಸ್ ಪ್ಲಸ್ H ಪ್ಲಸ್ ಅಂತ ಆಗುತ್ತೆ. ಸೊ ದೆನ್ ಲ್ಯಾಂಬ್ಡಾ ನಾಟ್ ಎಮ್ ಆಫ್ ಸೋಡಿಯಂ ಅಸಿಟೇಟ್ CH3COO Na is equals to ಅಗೈನ್ ನಮಗೆ ಲ್ಯಾಂಬ್ಡಾ ನಾಟ್ ಆಫ್ CH3COO ಮೈನಸ್ ಪ್ಲಸ್ ಲ್ಯಾಂಬ್ಡಾ ನಾಟ್ ಆಫ್ Na ಪ್ಲಸ್ ಅಂತ ಆಗುತ್ತೆ. ಲೆಟ್ ಅಸ್ ಟೇಕ್ ದಟ್ ಆಸ್ ಈಕ್ವೇಶನ್ 2 ಆ್ಯಂಡ್ molar conductance of HCl solution at infinite dilution is equals to the lambda naught H plus plus lambda naught Cl minus. So andre like that particular solution do namge individual ions, the sum of individual ions na ನಾವು ತಗೊಂಡಾಗ HCl is equals to what? lambda naught H plus plus lambda naught Cl minus ಆಗುತ್ತೆ. Let us take that as equation 3. ಮತ್ತೆ lambda naught M NaCl is equals to the lambda naught Na plus plus lambda naught Cl minus ಅಂತ ಆಗುತ್ತೆ. ಲೆಟ್ ಅಸ್ ಟೇಕ್ ದಟ್ ಆಸ್ ಈಕ್ವೇಶನ್ 4 ಅಂತ ನಾವು ಕನ್ಸಿಡರ್ ಮಾಡೋಣ. ಸೊ ಈಗ ಇದರಲ್ಲಿ
By knowing the values of molar conductance values of sodium acetate, HCl ಮತ್ತೆ NaCl, we can find it out the value of acetic acid molar conductance value at infinite dilution ಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ದಟ್ ಈಗ ಇಲ್ಲಿ ನಮಗೆ ಈಕ್ವೇಶನ್ 4 ಈಕ್ವೇಶನ್ಸ್ ಇದೆ. ಆ 4 ಈಕ್ವೇಶನ್ಸ್ ಅಲ್ಲಿ ಈಕ್ವೇಶನ್ 2 ಪ್ಲಸ್ 3 ಮಾಡಿ -4 ಮಾಡಿದಾಗ ಏನಾಗುತ್ತೆ, ಈಕ್ವೇಶನ್ 2 ಈಸ್ ವಾಟ್, ಸೋಡಿಯಂ ಅಸಿಟೇಟ್ ದ ಸಮ್ ಆಫ್ ದ ಇಂಡಿವಿಜುವಲ್ ಅಯಾನ್ಸ್, ಸೊ ದಟ್ ಈಸ್ ಲ್ಯಾಂಬ್ಡಾ ನಾಟ್ ಎಮ್ CH3COO ಪ್ಲಸ್ ಈಕ್ವೇಶನ್ 3ನ ಅಗೈನ್ ಪ್ಲಸ್ ಮಾಡ್ತಿದ್ದೀವಿ, ಲ್ಯಾಂಬ್ಡಾ ನಾಟ್ ಎಮ್ HCl ಪ್ಲಸ್ ಈಕ್ವೇಶನ್ 4ನ ನಾವೇನ್ ಮಾಡ್ತಿದ್ದೀವಿ, ಅಗೈನ್ ವಿ ಆರ್ ಕನ್ಸಿಡರಿಂಗ್ ದಟ್ ಮೈನಸ್ ಆಫ್ ಲ್ಯಾಂಬ್ಡಾ ನಾಟ್ NaCl ಅಂತ ತಗೊಳ್ತೀವಿ. ದಟ್ ಈಸ್ ಈಕ್ವಲ್ಸ್ ಟು, ಸೊ ನಾವು ಅದನ್ನ ಇಂಡಿವಿಜುವಲ್ ಅಯಾನ್ಸ್ ನ ಬರ್ಕೊಂಡಾಗ these two belongs to the molar conductance value for the sodium acetate at infinite dilution, ಮತ್ತೆ HCl some of the individual ions for the molar conductance at infinite dilution, and ಇದು ಬಂದು NaCl like molar conductance some of the individual ions ನ ನಾವು ಬರ್ಕೊಳ್ತೀವಿ. ಓಕೆ, ಸೊ ದೆನ್ ಅದಾದ್ಮೇಲೆ here this is minus, that is equals to, so ಇಲ್ಲಿ CH3COO minus plus Na plus ಇದೆ, H plus Cl minus, and ಇಲ್ಲಿ ನಮಗೆ ಮೈನಸ್ ಇರೋದ್ರಿಂದ ಬ್ರಾಕೆಟ್ ಔಟ್ ಸೈಡ್ ಮೈನಸ್ ನ ನಾವು ಎರಡಕ್ಕೂ ಲೈಕ್ ಅಪ್ಲೈ ಮಾಡಿದ್ರೆ ಸೊ ಏನಾಗುತ್ತೆ ಮೈನಸ್, ಸೊ ದಿಸ್ ಟರ್ಮ್ ವಿಲ್ ಬಿಕಮ್ ವಾಟ್, ಮೈನಸ್ ಲ್ಯಾಂಬ್ಡಾ ನಾಟ್ Na ಪ್ಲಸ್ ಮೈನಸ್ ಲ್ಯಾಂಬ್ಡಾ ನಾಟ್ Cl ಮೈನಸ್ ಅಂತ ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಲ್ಯಾಂಬ್ಡಾ ನಾಟ್ Na ಪ್ಲಸ್ ಮೈನಸ್ ಲ್ಯಾಂಬ್ಡಾ ನಾಟ್ Na ಪ್ಲಸ್ ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿ ಲೈಕ್ Cl ಮೈನಸ್ ಅಯಾನ್ಸ್ ಕ್ಯಾನ್ಸಲ್ ಆಗುತ್ತೆ. ಆಗ ನಮ್ಗೆ ಏನು ಉಳ್ಕೊಳುತ್ತೆ, ಲ್ಯಾಂಬ್ಡಾ ನಾಟ್ CH3COO ಮೈನಸ್ ಪ್ಲಸ್ ಇನ್ನೇನು ಟರ್ಮ್ ಉಳ್ಕೊಂಡಿದೆ ಲ್ಯಾಂಬ್ಡಾ ನಾಟ್ H ಪ್ಲಸ್ ನಮಗೆ ಉಳ್ಕೊಳ್ಳುತ್ತೆ. ಸೊ ದಟ್ ವಿಲ್ ಕನ್ಸಿಡರ್ಡ್ ಆಸ್ ದ ಈಕ್ವೇಶನ್ 5 ಅಂತ ಕನ್ಸಿಡರ್ ಮಾಡೋಣ. ಸೊ ದೆನ್ ಫ್ರಮ್ ಈಕ್ವೇಶನ್ 1 and 5, ಸೊ ಈಕ್ವೇಶನ್ 1 ಮತ್ತೆ 5 ಪ್ರಕಾರ ವಿ ಹ್ಯಾವ್ ಲ್ಯಾಂಬ್ಡಾ ನಾಟ್ ಎಮ್ ಅಸಿಟಿಕ್ ಆಸಿಡ್ ಇಸ್ ಈಕ್ವಲ್ಸ್ ಟು ದ ಲ್ಯಾಂಬ್ಡಾ ನಾಟ್ ಎಮ್ ಸೋಡಿಯಂ ಅಸಿಟೇಟ್ ಪ್ಲಸ್ ಲ್ಯಾಂಬ್ಡಾ ನಾಟ್ ಎಮ್ HCl ಮೈನಸ್ ಲ್ಯಾಂಬ್ಡಾ ನಾಟ್ ಎಮ್ NaCl ಮಾಡಿದ್ರೆ ನಮಗೆ ಈ ಈಕ್ವೇಶನ್ 5th ಈಕ್ವೇಶನ್ ಸಿಗುತ್ತೆ ಅಂತ ನಾವು ಹೇಳ್ಬೋದು ಬೈ ಕಂಪೇರಿಂಗ್ ಈಕ್ವೇಶನ್ 1 ಮತ್ತೆ 5. ಓಕೆ, ಸೊ ಈ ರೀತಿ ಬೈ ನೋಯಿಂಗ್ ದ ಮೋಲಾರ್ ಕಂಡಕ್ಟೆನ್ಸ್ ವ್ಯಾಲ್ಯೂಸ್ ಆಫ್ ಸಮ್ ಸೊಲ್ಯೂಷನ್ಸ್ at infinite dilution we can find it out the molar conductance value for the weak electrolytes ಗೆ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ವಿ ಹ್ಯಾವ್ ಎಲೆಕ್ಟ್ರಾಲಿಸಿಸ್. ಸೊ ಎಲೆಕ್ಟ್ರಾಲಿಸಿಸ್ ಅಂದ್ರೆ ಏನು? ಸೊ ಲಿಸಿಸ್ ಮೀನ್ಸ್ ಪ್ರೋಸೆಸ್ ಅಂತ. ಓಕೆ, ಸೊ ದ ಪ್ರೋಸೆಸ್ ಇನ್ ವಿಚ್ ದ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವ್ಡ್, ಎಲೆಕ್ಟ್ರೋಲೈಟ್ಸ್ ಆರ್ ಇನ್ವಾಲ್ವ್ಡ್, ದಟ್ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರಾಲಿಸಿಸ್ ಅಂತ ಹೇಳ್ತೀವಿ. ಸೊ ಲಿಸಿಸ್ ಅಂದ್ರೆ ಏನು? ಪ್ರೋಸೆಸ್. ಲಿಸಿಸ್ ಮೀನ್ಸ್ ವಾಟ್? ಪ್ರೋಸೆಸ್ ವಿ ಕಾಲ್ ಇಟ್ ಆಸ್. ಸೊ ಏನು ಎಲೆಕ್ಟ್ರಾಲಿಸಿಸ್ ಅಂತ ಅಂದ್ರೆ, ಸೊ ದ ಫಿನಾಮಿನನ್ ಆಫ್ decomposition of an electrolyte. So the phenomenon of decomposition of an electrolyte by the passage of electric current is called electrolysis. So ಎಲೆಕ್ಟ್ರಾಲಿಸಿಸ್ ಅನ್ನೋದು ಒಂದು ಪ್ರೋಸೆಸ್ಸು. ಸೊ ಇದರಲ್ಲಿ ಏನಾಗುತ್ತೆ, ದ ಡಿಕಂಪೋಸಿಷನ್ ಆಫ್ ಎಲೆಕ್ಟ್ರೋಲೈಟ್ಸ್ ವಿಲ್ ಟೇಕಿಂಗ್ ಪ್ಲೇಸ್ ವೆನ್ ವಿ ಪಾಸ್ ಸಮ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಟು ಇಟ್. ಸೊ ನಾವು ಒಂದಷ್ಟು ಎಲೆಕ್ಟ್ರಿಸಿಟಿನ ಒಂದು ಎಲೆಕ್ಟ್ರೋಲೈಟ್ಗೆ ಪಾಸ್ ಮಾಡಿದಾಗ ಆ ಎಲೆಕ್ಟ್ರೋಲೈಟ್ಸ್ ಅಲ್ಲಿ ನಮ್ಗೆ ಏನಾಗುತ್ತೆ, ಡಿಕಂಪೋಸಿಷನ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ದೇರ್ ಅಯಾನ್ಸ್. ಓಕೆ, ರೆಸ್ಪೆಕ್ಟಿವ್ ಅಯಾನ್ಸ್ ನಮಗೆ ಡಿಕಂಪೋಸಿಷನ್ ಆಗುವಂತ ಪ್ರೋಸೆಸ್ಗೆ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರಾಲಿಸಿಸ್ ಅಂದ್ರೆ ಏನು? ದ ಫಿನಾಮಿನನ್ ಆಫ್ decomposition of an electrolyte by the passage of electric current is called as electrolysis ಅಂತ ಹೇಳ್ತೀವಿ. ಓಕೆ, ಸೊ ಎಕ್ಸಾಂಪಲ್ electrolysis of molten NaCl. So electrolysis of molten sodium chloride is an example for electrolysis. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ electrolysis of aqueous sodium chloride. ಸೊ ಎಲೆಕ್ಟ್ರಾಲಿಸಿಸ್ ಆಫ್ ಮಾಲ್ಟನ್ ಸೋಡಿಯಂ ಕ್ಲೋರೈಡ್ ಮತ್ತೆ ಎಲೆಕ್ಟ್ರಾಲಿಸಿಸ್ ಆಫ್ ಏಕ್ವೇಯಸ್ ಸೋಡಿಯಂ ಕ್ಲೋರೈಡ್ ಏನಿದೆ, ಸೊ ಇದೆರಡೂ ಸಹ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಓಕೆ, ಸೊ ಎಲೆಕ್ಟ್ರಾಲಿಸಿಸ್ ಅಂದ್ರೆ ಏನು? ಸೊ ಎಲೆಕ್ಟ್ರಾಲಿಸಿಸ್ ಇಸ್ ಎ ಫಿನಾಮಿನನ್ ಆಫ್ ಡಿಕಂಪೋಸಿಷನ್ ಆಫ್ ಎನ್ ಎಲೆಕ್ಟ್ರೋಲೈಟ್. ಸೊ ಇಟ್ ಈಸ್ ಎ ಫಿನಾಮಿನನ್ ಆಫ್
decomposition of an electrolyte by the passage of electric current or electricity is called as electrolysis process. Next we have electrolytic cell. So hagidre what is the meaning of electrolytic cell? So it is a device used to carry out electrolysis is called as electrolytic cell anta ಹೇಳ್ತೀವಿ. Okay, so electrolytic cell anta andre it is a device. So it is one device which is used to carry out the electrolysis process. So electrolysis process carry ಆಗಬೇಕು ಅಂತ ಅಂದ್ರೆ ಸೊ ಅಲ್ಲೇನಾಗುತ್ತೆ, ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಸಿಟಿ ಆಗುತ್ತೆ. ಓಕೆ, ಸೊ ಈಗ ಎಲೆಕ್ಟ್ರಿಸಿಟಿನ ನಾವು ಆ ಪ್ರೋಸೆಸ್ ಅಲ್ಲಿ ಸಬ್ಜೆಕ್ಟ್ ಮಾಡಬೇಕು ಅಂದ್ರೆ ವಿ ನೀಡ್ ಒನ್ ಡಿವೈಸ್. ಸೊ ಯಾವ ಡಿವೈಸು ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ಅಲ್ಲಿ ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡ್ತಾ ಇರುತ್ತೆ, ಆ ಡಿವೈಸ್ಗೆ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರಾಲಿಟಿಕ್ ಸೆಲ್ ಅಂತ ನಾವು ಕರಿತೀವಿ. ಓಕೆ, ಸೊ ದ ಡಿವೈಸ್ ಯೂಸ್ ಟು ಕ್ಯಾರಿ ಔಟ್ ಎಲೆಕ್ಟ್ರಾಲಿಸಿಸ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಾಲಿಟಿಕ್ ಸೆಲ್ ಅಂತ ಹೇಳ್ತೀವಿ. ಇನ್ ಅನ್ ಎಲೆಕ್ಟ್ರಾಲಿಟಿಕ್ ಸೆಲ್ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ವೋಲ್ಟೇಜ್ ಈಸ್ ಯೂಸ್ ಟು ಬ್ರಿಂಗ್ ಅಬೌಟ್ ದ ಕೆಮಿಕಲ್ ರಿಯಾಕ್ಷನ್. ಸೊ ಎಲೆಕ್ಟ್ರಾಲಿಟಿಕ್ ಸೆಲ್ ಅಲ್ಲಿ ನಮಗೆ ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಅಂತ ಅಂದ್ರೆ we need to keep one external source which is giving the voltage to that reaction. So ಆ chemical reaction ಆಗಬೇಕು ಅಂತ ಅಂದ್ರೆ ನಾವು ಒಂದು ಎಕ್ಸ್ಟರ್ನಲ್ ಸೋರ್ಸ್ ಅನ್ನ ಅದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಆಗ ನಮ್ಗೆ ಏನಾಗುತ್ತೆ, ಅಲ್ಲಿ ಡಿಕಂಪೋಸಿಷನ್ ಆಫ್ ಎಲೆಕ್ಟ್ರೋಲೈಟ್ ಆಗ್ಬಿಟ್ಟು ಸೊ ಕೆಮಿಕಲ್ ರಿಯಾಕ್ಷನ್ ನಮಗೆ ಕ್ಯಾರಿ ಔಟ್ ಆಗುತ್ತೆ. ಸೊ ದೆನ್ an electrolytic cell consisting of an electrolyte and two metal electrodes connected to a battery. So ಒಂದು electrolytic cell ಯಾವ ರೀತಿ ಲೈಕ್ ಯಾವ ರೀತಿ ರೆಪ್ರೆಸೆಂಟೇಷನ್ ಇರುತ್ತೆ ಅಂತ ಅಂದ್ರೆ, ಸೊ ಇಟ್ ಕನ್ಸಿಸ್ಟಿಂಗ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಅಂಡ್ ಟೂ ಮೆಟಲ್ ಎಲೆಕ್ಟ್ರೋಡ್ಸ್ ವಿಚ್ ಈಸ್ ಕನೆಕ್ಟೆಡ್ ಟು ಎ ಬ್ಯಾಟರಿ. ಸೊ ಒಂದು ಬ್ಯಾಟರಿಗೆ ಸೊ ಏನ್ ಮಾಡಿರ್ತಾರೆ, ಟೂ ಎಲೆಕ್ಟ್ರೋಡ್ಸ್ ಅನ್ನ. ಓಕೆ, ಸೊ ಟೂ ಮೆಟಲ್ ಎಲೆಕ್ಟ್ರೋಡ್. ಸೊ ಒಂದು ಕ್ಯಾಥೋಡ್ ಎಲೆಕ್ಟ್ರೋಡ್ ಇರುತ್ತೆ, ಇನ್ನೊಂದು ಆನೋಡ್ ಮೆಟಲ್ ಎಲೆಕ್ಟ್ರೋಡ್ ನ ಕನೆಕ್ಟ್ ಮಾಡಿರ್ತಾರೆ. ಆ ಬ್ಯಾಟರಿನ ಲೈಕ್ ಇಟ್ ಈಸ್ ಡಿಪ್ಡ್ ಇನ್ ಎ ಎಲೆಕ್ಟ್ರಾಲಿಟಿಕ್ ಸೊಲ್ಯೂಷನ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಈ ರೀತಿ ಲೈಕ್ ದೀಸ್ ಆರ್ ದ ಡಿಫ್ರೆಂಟ್ ಡೆಫಿನೇಷನ್ಸ್ ಫಾರ್ ದ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್. ಆರ್ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ಅಲ್ಲಿ ನಮಗೆ ಇದೆಲ್ಲನೂ ಸೆಟಪ್ ಇರಬೇಕಾಗುತ್ತೆ. ಎಲೆಕ್ಟ್ರಾಲಿಟಿಕ್ ಸೆಲ್ ಇರಬೇಕು, ಮತ್ತೆ ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಅಂದ್ರೆ ಒಂದು ಎಕ್ಸ್ಟರ್ನಲ್ ಸೋರ್ಸ್ನ ನಾವು ಪ್ಲೇಸ್ ಮಾಡಬೇಕಾಗುತ್ತೆ ಎಲೆಕ್ಟ್ರಾಲಿಟಿಕ್ ಸೆಲ್ ಅಲ್ಲಿ. ಸೊ ಎಲೆಕ್ಟ್ರಾಲಿಟಿಕ್ ಸೆಲ್ ಇಸ್ ಕನ್ಸಿಸ್ಟಿಂಗ್ ಆಫ್ ವಾಟ್, ಎಲೆಕ್ಟ್ರೋಲೈಟ್ ಇರುತ್ತೆ, ಮತ್ತೆ ಅದರಲ್ಲಿ ಟೂ ಮೆಟಲ್ ಎಲೆಕ್ಟ್ರೋಡ್ಸ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿರೋಂಥ ಸೆಟಪ್ ಅನ್ನ ನಾವು ನೋಡ್ಬೋದು ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ಅಲ್ಲಿ. ನೆಕ್ಸ್ಟ್, the electrode connected to the positive terminal of the battery is called as anode. ಸೊ ಒಂದು ಬ್ಯಾಟರಿಗೆ ನೀವು ಬ್ಯಾಟರಿನ ಅಬ್ಸರ್ವ್ ಮಾಡಿದಾಗ ಫಾರ್ ದಾಟ್ ಬ್ಯಾಟರಿ ಯು ಕ್ಯಾನ್ ಸಿ ಒನ್ ಸೈಡ್ ಪಾಸಿಟಿವ್ ಅನದರ್ ಸೈಡ್ ನೆಗೆಟಿವ್ ಎಂಡ್ಸ್ ಅನ್ನ ನೀವು ನೋಡ್ಬೋದು. ಸೊ ಆ ಬ್ಯಾಟರಿಯಲ್ಲಿ ನಿಮಗೆ ದ ಎಲೆಕ್ಟ್ರೋಡ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ. ಸೊ ಪಾಸಿಟಿವ್ ಸೈಡ್ಗೆ ನೀವು ಯಾವ ಎಲೆಕ್ಟ್ರೋಡನ್ನ ಕನೆಕ್ಟ್ ಮಾಡಿರ್ತಾರೆ, ಸೊ ಅದನ್ನ ಆನೋಡ್ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಓಕೆ, ಸೊ ದ ಎಲೆಕ್ಟ್ರೋಡ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಇಸ್ ಕಾಲ್ಡ್ ಆಸ್ ಆನೋಡ್ ಅಂತ ಹೇಳ್ತೀವಿ. ಅದೇ ರೀತಿ ದ ಎಲೆಕ್ಟ್ರೋಡ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಇಸ್ ಕಾಲ್ಡ್ ಆಸ್ ಕ್ಯಾಥೋಡ್ ಅಂತ. ಸೊ ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿರುವಂಥ ಎಲೆಕ್ಟ್ರೋಡನ್ನ ಕ್ಯಾಥೋಡ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದೇ ರೀತಿ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಸೈಡು ಕನೆಕ್ಟ್ ಮಾಡಿರುವಂಥ ಎಲೆಕ್ಟ್ರೋಡನ್ನ ಆನೋಡ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಡ್ಯೂರಿಂಗ್ ಎಲೆಕ್ಟ್ರಾಲಿಸಿಸ್, ನೆಕ್ಸ್ಟ್ ಪಾಯಿಂಟ್ ನೋಡಿ, ಡ್ಯೂರಿಂಗ್ ಎಲೆಕ್ಟ್ರಾಲಿಸಿಸ್ positive ions migrate the negative electrode, that is cathode. So positive ion ಏನು ಮಾಡುತ್ತೆ, ನೆಗೆಟಿವ್ ಎಲೆಕ್ಟ್ರೋಡನ್ನ ಮೈಗ್ರೇಟ್ ಮಾಡುತ್ತೆ, ವಿಚ್ ಇಸ್ ಕಾಲ್ಡ್ ಆಸ್ ಕ್ಯಾಥೋಡ್ ಅಂತ ಹೇಳ್ತೀವಿ. ಓಕೆ, ಅದೇ ರೀತಿ ಡ್ಯೂರಿಂಗ್ ಎಲೆಕ್ಟ್ರಾಲಿಸಿಸ್ ದ ನೆಗೆಟಿವ್ ಅಯಾನ್ಸ್ ಮೈಗ್ರೇಟ್ ಟು ದ ಪಾಸಿಟಿವ್ ಎಲೆಕ್ಟ್ರೋಡ್. ಪಾಸಿಟಿವ್ ಅಯಾನ್ಸು ನೆಗೆಟಿವ್ ಎಲೆಕ್ಟ್ರೋಡನ್ನ ಮೈಗ್ರೇಟ್ ಮಾಡುತ್ತೆ, ಸೊ ದಟ್ ಅದನ್ನ ನಾವು ಕ್ಯಾಥೋಡ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ರೀತಿ ದ ನೆಗೆಟಿವ್ ಅಯಾನ್ಸ್ ಮೈಗ್ರೇಟ್ ಟು ದ ಪಾಸಿಟಿವ್ ಎಲೆಕ್ಟ್ರೋಡ್,
ದಟ್ ಇಸ್ ಆನೋಡ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ನೋಡಿ ಇಲ್ಲಿ ಎಲೆಕ್ಟ್ರಾಲಿಸಿಸ್ ಆಫ್ ಮಾಲ್ಟನ್ NaCl ಒಂದು ಎಕ್ಸಾಂಪಲ್ ಎಕ್ಸ್ಪೆರಿಮೆಂಟಲ್ ಸೆಟಪ್ ನ ನಾವಿಲ್ಲಿ ನೋಡ್ಬೋದು. ಇದರಲ್ಲಿ ಬ್ಯಾಟರಿ ವಿಚ್ ಈಸ್ ಕನೆಕ್ಟೆಡ್, ಲೈಕ್ ಒಂದು ಬೀಕರ್ ಇದೆ, ಆ ಬೀಕರ್ ಅಲ್ಲಿ ಸೊಲ್ಯೂಷನ್ ಅನ್ನ ಫಿಲ್ ಮಾಡಿರೋದನ್ನ ನೋಡ್ಬೋದು, ಮಾಲ್ಟನ್ NaCl ಸೊಲ್ಯೂಷನ್. ಓಕೆ, ಎಲೆಕ್ಟ್ರೋಲೈಟ್. ಸೊ ಈ ಎಲೆಕ್ಟ್ರೋಲೈಟ್ ಅಲ್ಲಿ ಬ್ಯಾಟರಿನ ಪ್ಲೇಸ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಬ್ಯಾಟರಿ. ಓಕೆನಾ, ಸೊ ಈ ಬ್ಯಾಟರಿಯಲ್ಲಿ ನಮಗೆ ಒಂದು ಲೆಫ್ಟ್ ಸೈಡು ಕ್ಯಾಥೋಡ್ ಇದೆ, ರೈಟ್ ಸೈಡ್ ಅಲ್ಲಿ ಆನೋಡ್ ಇದೆ. ಸೊ ಕ್ಯಾಥೋಡು ನೆಗೆಟಿವ್ ಅಯಾನ್ಸ್ ಮೈಗ್ರೇಟ್ ಆಗುತ್ತೆ, ಟು ಆನೋಡ್ ಸೈಡು ಪಾಸಿಟಿವ್ ಅಯಾನ್ಸ್ ಮೈಗ್ರೇಟ್ ಆಗೋದನ್ನ ನಾವು ನೋಡ್ಬೋದು. ಸೊ ಅಂಡ್ ಇಲ್ಲಿ ದ ಫಸ್ಟ್ ಪಾಯಿಂಟ್ ಇಸ್ ದ ಮಾಲ್ಟನ್ ಸೋಡಿಯಂ ಕ್ಲೋರೈಡ್ ಕಂಟೈನ್ಸ್ ಫ್ರೀ Na+ ಮತ್ತೆ Cl- ಅಯಾನ್. ಸೊ ಮಾಲ್ಟನ್ ಸೋಡಿಯಂ ಕ್ಲೋರೈಡ್ ಅಲ್ಲಿ ಫ್ರೀ ಸೋಡಿಯಂ ಅಯಾನ್ಸ್ ಮತ್ತೆ Cl- ಅಯಾನ್ಸ್ ಇರೋದನ್ನ ನಾವು ನೋಡ್ಬೋದು. ಓಕೆ, ಮಾಲ್ಟನ್ NaCl ಕಂಟೈನ್ಸ್ ಫ್ರೀ Na+ ಅಯಾನ್ ಮತ್ತೆ Cl- ಅಯಾನ್ಸ್. ದೆನ್ ವೆನ್ ಇಟ್ ಈಸ್ ಎಲೆಕ್ಟ್ರೋಲೈಸ್ಡ್, ಸೊ ಅದು ಎಲೆಕ್ಟ್ರೋಲೈಸ್ಡ್ ಆದಾಗ ಫ್ರೀ Na+ ಮತ್ತೆ Cl- ಅಯಾನ್ಸ್ ಡಿಕಂಪೋಸ್ ಆಗೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ದೆನ್ ಸೋಡಿಯಂ ಇಸ್ ಡೆಪಾಸಿಟೆಡ್ ಅಟ್ ದ ಕ್ಯಾಥೋಡ್. ಸೊ ಇಲ್ಲಿ ಸೋಡಿಯಂ ಇಸ್ ಪಾಸಿಟಿವ್ ಅಯಾನ್ ಅಲ್ವಾ, ಸೊ ಇದೇನ್ ಮಾಡುತ್ತೆ, ಕ್ಯಾಥೋಡ್ ಹತ್ರ ಡೆಪಾಸಿಟ್ ಆಗುತ್ತೆ. ಸೊ ಓಕೆ, ಬಿಕಾಸ್ ಕ್ಯಾಥೋಡ್ ಈಸ್ ಮೇಡ್ ಬೈ ದ ನೆಗೆಟಿವ್ ಎಂಡ್. ಸೊ ಕ್ಯಾಥೋಡು ನೆಗೆಟಿವ್ ಎಂಡ್ ಸೈಡ್ ಇರೋದ್ರಿಂದ ಸೊ Na+ ಅಯಾನ್ಸ್ ಎಲ್ಲ ಏನಾಗುತ್ತೆ ನೋಡಿ, ದಿಸ್ ಪಾಸಿಟಿವ್ ಚಾರ್ಜ್ಡ್ ಸ್ಪೀಶೀಸ್ ಆರ್ ಮೂವ್ ಟುವರ್ಡ್ಸ್ ದ ಕ್ಯಾಥೋಡ್ ಸೈಡ್ ಮೂವ್ ಆಗುತ್ತೆ. ಅಂಡ್ Cl2 ಅಯಾನ್ ಇಸ್ ಲಿಬರೇಟೆಡ್ ಅಟ್ ದ ಆನೋಡ್. ಸೊ ನೋಡಿ ಇಲ್ಲಿ ರೆಡ್ ಕಲರ್ ಅಲ್ಲಿ ಏನ್ Cl2 ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ, ಅದು ಆನೋಡ್ ಸೈಡು ಶಿಫ್ಟ್ ಆಗೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಅಂಡ್ ದ ರಿಯಾಕ್ಷನ್ಸ್ ಆರ್, ಸೊ ನೆಕ್ಸ್ಟ್ ಈ ಎಲೆಕ್ಟ್ರೋಡ್ ಸೆಟಪ್ ಅಲ್ಲಿ ರಿಯಾಕ್ಷನ್ಸ್ ಏನೇನಾಗುತ್ತೆ ಅಂದ್ರೆ, ಅಟ್ ಆನೋಡ್ ಸೈಡು ನಿಮ್ಗೆ 2Cl- is going to give Cl2 plus 2 electrons ಅನ್ನ ಕೊಡುತ್ತೆ. ಅದೇ ರೀತಿ ಅಟ್ ಕ್ಯಾಥೋಡ್ ಸೈಡ್ 2Na+ plus 2 electrons, Na+ ಎಲೆಕ್ಟ್ರಾನ್ಸ್ ಅನ್ನ ಅಕ್ಸೆಪ್ಟ್ ಮಾಡಿಕೊಂಡು 2Na ನ ಫಾರ್ಮೇಶನ್ ಮಾಡುತ್ತೆ. ಓಕೆ, ಸೊ ಈಗ ನಾವು ಓವರ್ ಆಲ್ ರಿಯಾಕ್ಷನ್ ಅಂತ ಬರೆಯೋದಾದ್ರೆ 2 electrons gets cancel. ಸೊ ಇನ್ನೇನು ಉಳ್ಕೊಳ್ಳುತ್ತೆ, ಲೆಫ್ಟ್ ಸೈಡ್ ಅಲ್ಲಿ ವಿ ಹ್ಯಾವ್ ಓನ್ಲಿ 2Na plus 2Cl-. ಇಟ್ ಈಸ್ ಗೋಯಿಂಗ್ ಟು ಗಿವ್ ವಾಟ್, 2Na plus Cl2 ನ ಫಾರ್ಮೇಶನ್ ಮಾಡುತ್ತೆ. ಸೊ ದಿಸ್ ಇಸ್ ದ ಓವರ್ ಆಲ್ ಸೆಲ್ ರಿಯಾಕ್ಷನ್ ಆಫ್ ದ ಮಾಲ್ಟನ್ NaCl ಅಂತ ನಾವು ಹೇಳ್ಬೋದು. Okay, so after this next we have electrolysis of aqueous NaCl ಅಂತ ಕೊಟ್ಟಿದ್ದಾರೆ. So this is also another method for the another example for what, electrolysis process. So the phenomenon in which the decomposition of electrolyte will taking place in the presence of the passing of electricity or electric current, we call it as what, electrolysis ಅಂತ ಹೇಳ್ತೀವಿ. So electrolysis of aqueous sodium chloride is another example for what, electrolysis process ಅಂತ ಹೇಳ್ಬೋದು. and right side ಅಲ್ಲಿ ನೀವು ಒಂದು experimental setup ಅನ್ನ ಕೊಟ್ಟಿದ್ದಾರೆ. this is experimental setup for the electrolysis process. ಓಕೆ, ಸೊ ಈ ಎಕ್ಸ್ಪೆರಿಮೆಂಟಲ್ ಸೆಟಪ್ ಅಲ್ಲಿ ನೀವು ಏನ್ ನೋಡ್ಬೋದು ಅಂತ ಅಂದ್ರೆ, ಸೊ ಒಂದು ಬ್ಯಾಟರಿನ ಕೊಟ್ಟಿದ್ದಾರೆ ಅಂಡ್ ಬ್ಯಾಟರಿ ಇಸ್ ಕನೆಕ್ಟೆಡ್ ಟು ವಾಟ್, ಒಂದು ಲೈಕ್ ಬ್ಯಾಟರಿ ಇಸ್ ಕನೆಕ್ಟೆಡ್ ಟು ಲೆಫ್ಟ್ ಸೈಡ್ ಆನೋಡ್ ಅಂತ ಕನೆಕ್ಟ್ ಮಾಡಿದ್ದಾರೆ, ರೈಟ್ ಸೈಡು ಕ್ಯಾಥೋಡ್ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಅಂಡ್ ಎರಡು ಎಲೆಕ್ಟ್ರೋಡ್ಸ್ ಅನ್ನ ಡಿಪ್ಡ್ ಇನ್ ವಾಟ್, aqueous NaCl ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿದ್ದಾರೆ. ಓಕೆ, ಸೊ ಬೋತ್ ದ ಎಲೆಕ್ಟ್ರೋಡ್ಸ್ ಆರ್ ಡಿಪ್ಡ್ ಇನ್, like anode and cathode are dipped in where the aqueous sodium chloride solution ಅಲ್ಲಿ ಡಿಪ್ ಮಾಡಿರೋದನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಂಡ್ ಓಕೆ, ಇಲ್ಲಿ ನಾವು ಎಕ್ಸ್ಪ್ಲನೇಷನ್ ಪಾರ್ಟ್ಗೆ ಬರ್ದಾಗ ಹೌ ಇಟ್ ವಿಲ್ ವರ್ಕ್ ಅಂತ ಅಂದ್ರೆ, ಸೊ ದಿಸ್ setup contains aqueous NaCl. okay, so this experimental setup contain in beaker what, aqueous NaCl contains Na plus and Cl minus. aqueous ಅಂತ ಅಂದ್ರೆ it the reaction will take place in the presence of water ಆಗಿರೋದ್ರಿಂದ in water also there is a presence of H plus ಮತ್ತೆ OH minus ions present ಇರೋದನ್ನ ನಾವು ನೋಡ್ಬೋದು. okay, so aqueous NaCl
contains Na plus cations, that is positive ions, Cl minus negative ions. ಅದೇ ರೀತಿ ವಾಟರ್ ಅಲ್ಲಿ H plus cations ಇರುತ್ತೆ, OH minus anion ಇರುತ್ತೆ. ಡ್ಯೂರಿಂಗ್ ಎಲೆಕ್ಟ್ರಾಲಿಸಿಸ್ Cl2 is liberated at anode. ಸೊ ಎಲೆಕ್ಟ್ರಾಲಿಸಿಸ್ ಆಗುವಾಗ ಏನಾಗುತ್ತೆ, ಕ್ಲೋರಿನ್ ಗ್ಯಾಸು ಆನೋಡ್ ಹತ್ರ ಲಿಬರೇಟ್ ಆಗುತ್ತೆ. ಬಿಕಾಸ್ ಆನೋಡ್ ಇಸ್ ಎ ಪಾಸಿಟಿವ್ ಅಯಾನ್. ಆನೋಡ್ ಈಸ್ ಮೇಡ್ ಬೈ ವಾಟ್, ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ಕ್ಯಾಥೋಡ್ ಈಸ್ ಮೇಡ್ ಬೈ ನೆಗೆಟಿವ್ ಚಾರ್ಜ್ ಆಗಿರುತ್ತೆ. ಸೊ ಈಗ ಕ್ಯಾಥೋಡ್ ಕಡೆಗೆ ನಮಗೆ ನೆಗೆಟಿವ್ ಅಯಾನ್ಸ್ ಅಟ್ರಾಕ್ಟ್ ಆದರೆ ಕ್ಯಾಥೋಡ್ ಕಡೆ ಪಾಸಿಟಿವ್ ಅಯಾನ್ಸ್ ಅಟ್ರಾಕ್ಟ್ ಆದರೆ ಆನೋಡ್ ಕಡೆ ನೆಗೆಟಿವ್ ಅಯಾನ್ಸು ಅಟ್ರಾಕ್ಟ್ ಆಗೋದು, ದಟ್ ಈಸ್ ವೈಸ್ ವರ್ಸ ಆಗ್ತಿರುತ್ತೆ. ಸೊ ಡ್ಯೂರಿಂಗ್ ಎಲೆಕ್ಟ್ರಾಲಿಸಿಸ್ ಏನಾಗುತ್ತೆ, Cl2 ಇಸ್ ಲಿಬರೇಟೆಡ್ ಅಟ್ ದ ಆನೋಡ್. ಸೊ Cl2 ಗ್ಯಾಸು ನಮಗೆ ಆನೋಡ್ ಹತ್ರ ಲಿಬರೇಟ್ ಆಗುತ್ತೆ. ದಟ್ Cl2 ವಿಚ್ ಈಸ್ ಪ್ರೆಸೆಂಟ್ ಇನ್ ದ NaCl ಎಲೆಕ್ಟ್ರೋಲೈಟ್. ಅದೇ ರೀತಿ H2 ಅಟ್ ದ ಕ್ಯಾಥೋಡ್. ಸೊ H2 ಅಯಾನ್ಸ್ ನಮಗೆ ಕ್ಯಾಥೋಡ್ ಹತ್ರ ಲಿಬರೇಟ್ ಆಗುತ್ತೆ. ದೆನ್ NaOH is formed in the solution. ಸೊ ಈಗ ವಾಟರ್ ಅಲ್ಲಿ there is a presence of H plus ಮತ್ತೆ OH minus ions ಅಲ್ವಾ. ಸೊ ದ ಕಾಂಬಿನೇಷನ್ ಆಫ್ ಸೋಡಿಯಂ ಅಯಾನ್ಸ್ ಮತ್ತೆ OH ಅಯಾನ್ಸ್ ಏನಾಗುತ್ತೆ, ಕಂಬೈನ್ ಆಗ್ಬಿಟ್ಟು ನಮಗೆ ಸೊ ಈ ಬೀಕರಲ್ಲಿ NaOH ಸೊಲ್ಯೂಷನ್ ಫಾರ್ಮೇಷನ್ ಆಗೋದನ್ನ ನಾವು ನೋಡ್ಬೋದು. ದೆನ್ ದ ರಿಯಾಕ್ಷನ್ಸ್ ಆರ್, ಸೊ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಇನ್ ದಿಸ್ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ಅಂತ ಅಂದ್ರೆ, ಸೊ ಅಟ್ ಆನೋಡ್ ಸೈಡು ಕ್ಲೋರಿನ್ ಗ್ಯಾಸು ಡೆಪಾಸಿಟ್ ಆಗೋದಲ್ವಾ. ಸೊ ದಟ್ 2Cl minus Cl2 is going to deposited on the anode and by giving what, 2 electrons. at cathode side ನಮ್ಗೆ ಏನಾಗುತ್ತೆ, 2 moles of water molecule, aqueous medium ಅಲ್ಲಿ ವಾಟರ್ ಇರುತ್ತೆ, ಪ್ಲಸ್ 2 electrons ನ ವಾಟರ್ ಅಕ್ಸೆಪ್ಟ್ ಮಾಡಿಕೊಂಡು 2 OH minus ಮತ್ತೆ H2 ನ ಲಿಬರೇಟ್ ಮಾಡ್ತಾ ಇರುತ್ತೆ. ಓಕೆ, ಸೊ ಈಗ ಇಲ್ಲಿ ಓವರ್ ಆಲ್ ಸೆಲ್ ರಿಯಾಕ್ಷನ್ ಏನಾಗುತ್ತೆ ಅಂತ ಅಂದ್ರೆ 2 electrons ಗೆಟ್ಸ್ ಕ್ಯಾನ್ಸಲ್. ಓಕೆ, ಸೊ ಎಲೆಕ್ಟ್ರಾನ್ಸ್ ಕ್ಯಾನ್ಸಲ್ ಆದಾಗ ನಮ್ಗೆ ಇನ್ನೇನು ಉಳ್ಕೊಳ್ಳುತ್ತೆ, 2Cl minus ಮತ್ತೆ 2 moles ಆಫ್ ವಾಟರ್. ಇಟ್ ಈಸ್ ಗೋಯಿಂಗ್ ಟು ಗಿವ್ Cl2 ಮತ್ತೆ H2 ನ ಕೊಡುತ್ತೆ. ಓಕೆ, ಸೊ ಇಟ್ ಈಸ್ ಗೋಯಿಂಗ್ ಟು ಗಿವ್ ವಾಟ್, Cl2 2OH minus plus H2. ಸೊ ಅಗೈನ್ ಹಿಯರ್ Cl2. ಓಕೆ, ಸೊ Cl2 2OH minus ಮತ್ತೆ H2 ನಮಗೆ ಫಾರ್ಮೇಷನ್ ಆಗುತ್ತೆ. ಸೊ ದಟ್ ರೈಟ್ ಸೈಡ್ ಅಲ್ಲಿ ವಿ ಹ್ಯಾವ್ ದಿಸ್ H2 Cl2 ಮತ್ತೆ 2 moles ಆಫ್ OH minus. ಲೆಫ್ಟ್ ಸೈಡ್ ಅಲ್ಲಿ ವಿ ಹ್ಯಾವ್ ವಾಟ್, 2 moles ಆಫ್ ವಾಟರ್ ಮತ್ತೆ 2Cl minus ಇರೋದನ್ನ ನೋಡ್ಬೋದು. ಸೊ ದಿಸ್ ಇಸ್ ದ ಓವರ್ ಆಲ್ ಸೆಲ್ ರಿಯಾಕ್ಷನ್ ವಿಚ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ಎಲೆಕ್ಟ್ರಾಲಿಸಿಸ್ ಆಫ್ aqueous solution of NaCl experimental setup. Next we have Faraday's laws for the electrolysis. So which is very very important for the exam. So ಈ Faraday's laws ಅಲ್ಲಿ Faraday's first law ಇದೆ, Faraday's second law ಇದೆ. So that may asked for 2 mark. So 2 mark ಗೆ definitely they'll ask for the statement. ಸೊ ಸ್ಟೇಟ್ಮೆಂಟು ಸ್ಟೇಟ್ ಫ್ಯಾರಡೇಸ್ ಫಸ್ಟ್ ಲಾ ಅಂತ ಕೇಳ್ತಾರೆ. ಓಕೆ, ಸೊ ಏನು ಫ್ಯಾರಡೇಸ್ ಫಸ್ಟ್ ಲಾ ಏನು ಸ್ಟೇಟ್ ಮಾಡುತ್ತೆ ಅಂದರೆ, ದ ಲಾ ಸ್ಟೇಟ್ಸ್ ದ್ಯಾಟ್ the amount of a substance liberated or deposited at the electrode. ಓಕೆ, ಸೊ ನಾವು ಒಂದು ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ನ ತಗೊಂಡಾಗ, ಸೊ ಆ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ಸಲ್ಲಿ ದ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಇಸ್ ಗೋಯಿಂಗ್ ಟು ಲಿಬರೇಟೆಡ್ ಆರ್ ಡೆಪಾಸಿಟೆಡ್ ಅಟ್ ದ ಎಲೆಕ್ಟ್ರೋಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕ್ವಾಂಟಿಟಿ ಆಫ್ ದ ಎಲೆಕ್ಟ್ರಿಸಿಟಿ ಪಾಸ್ಡ್ ಥ್ರೂ ದ ಎಲೆಕ್ಟ್ರೋಲೈಟ್. ಸೊ ಎಷ್ಟು ಅಮೌಂಟ್ ಆಫ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿನ ನಾವು ಪಾಸ್ ಮಾಡ್ತಾ ಇದ್ದೀವಿ ಟು ದಟ್ ಎಲೆಕ್ಟ್ರೋಲೈಟ್, ಸೊ ಅದನ್ನ ವಿ ಕಾಲ್ ಇಟ್ ಆಸ್ ಫ್ಯಾರಡೇಸ್ ಫಸ್ಟ್ ಲಾ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, so Faraday's first law states that what, the amount of the substance liberated or deposited at the electrode. So the amount of the substance liberated or deposited at the electrode is directly proportional to the ಎಲೆಕ್ಟ್ರಿಸಿಟಿ ಪಾಸ್ಡ್ ಥ್ರೂ ದ ಎಲೆಕ್ಟ್ರೋಲೈಟ್. ಸೊ ಎಷ್ಟು ಎಲೆಕ್ಟ್ರಿಸಿಟಿನ ನಾವು ಎಲೆಕ್ಟ್ರೋಲೈಟ್ ಹತ್ರ ಪಾಸ್ ಮಾಡ್ತಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದ್ಯಾಟ್ M is directly proportional to Q. ಓಕೆ, M is directly proportional to what, Q ಅಂತ ಹೇಳ್ತೀವಿ. ಐ ಮೀನ್ ದ ಕ್ವಾಂಟಿಟಿ ಆಫ್ ದ ಎಲೆಕ್ಟ್ರಿಸಿಟಿ ಪಾಸ್ಡ್ ಥ್ರೂ ದ ಎಲೆಕ್ಟ್ರೋಲೈಟ್, ವೇರ್ M is the amount or mass of the substance is liberated or deposited at the electrode is directly proportional to the Q. ಸೊ ಈಗ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟನ್ನು ನಾವು ರಿಮೂವ್ ಮಾಡಿದ್ರೆ M is equals to Z into Q ಅಂತ ಆಗುತ್ತೆ. ಬಟ್ Q is equals to I into T ಅಂತ, ವೇರ್ I is the current and T is the
ಟೈಮ್ ಇನ್ ಸೆಕೆಂಡ್ಸ್ ಅಂತ ಹೇಳ್ತೀವಿ. ಅಂಡ್ ಝೆಡ್ ಇಸ್ ದ ಎಲೆಕ್ಟ್ರೋಕೆಮಿಕಲ್ ಈಕ್ವಲೆಂಟ್ ಅಂತ ಹೇಳ್ತೀವಿ. ಓಕೆ, ಝೆಡ್ ಇಸ್ ಈಕ್ವಲ್ಸ್ ಟು ಎಲೆಕ್ಟ್ರೋಕೆಮಿಕಲ್ ಈಕ್ವಲೆಂಟ್. ಎಲೆಕ್ಟ್ರೋಕೆಮಿಕಲ್ ಈಕ್ವಲೆಂಟ್, ಝೆಡ್ ಇಸ್ ಈಕ್ವಲ್ಸ್ ಟು ಎಲೆಕ್ಟ್ರೋಕೆಮಿಕಲ್ ಈಕ್ವಲೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ದೆನ್ ಈಗ ಫ್ಯಾರಡೇಸ್ ಫಸ್ಟ್ ಲಾ ಅಂತ ಅಂದಿದ ತಕ್ಷಣ ನೀವು ಈ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅನ್ನ ನೆನ್ಪಿಟ್ಕೋಬೇಕು. ದಟ್ ಈಸ್ ಎಮ್, ಸ್ಮಾಲ್ ಎಮ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಕ್ಯೂ, ವೇರ್ ಎಮ್ ಇಸ್ ವಾಟ್, ಅಮೌಂಟ್ ಆಫ್ ಎ ಸಬ್ಸ್ಟೆನ್ಸ್ ಲಿಬರೇಟೆಡ್ ಆರ್ ಡೆಪಾಸಿಟೆಡ್ ಅಟ್ ದ ಎಲೆಕ್ಟ್ರೋಡ್, ವಿಚ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಕ್ವಾಂಟಿಟಿ ಆಫ್ ದ ಎಲೆಕ್ಟ್ರಿಸಿಟಿ ಪಾಸ್ಡ್ ಥ್ರೂ ದ ಎಲೆಕ್ಟ್ರೋಲೈಟ್ ಅಂತ ಹೇಳ್ತೀವಿ. ಸೊ ಈಗ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅನ್ನ ರಿಮೂವ್ ಮಾಡಿದ್ರೆ ಎಮ್ ಇಸ್ ಈಕ್ವಲ್ಸ್ ಟು ಝೆಡ್ ಇಂಟು ಕ್ಯೂ ಅಂತ ಆಗುತ್ತೆ. ಬಟ್ ಕ್ಯೂ ಇಸ್ ಈಕ್ವಲ್ಸ್ ಟು ಐ ಟಿ ಅಂತ ಹೇಳ್ತೀವಿ. ಓಕೆ, ಸೊ ವೇರ್ ಕ್ಯೂ ಈಸ್ ವಾಟ್, that is q is nothing but the quantity of the electricity, so which is equals to the I into t, product of the current and the time in seconds. So I into t ಅಂತ ಹೇಳ್ತೀವಿ. ಸೊ ಈಗ ನಾವು q ಪ್ಲೇಸ್ ಅಲ್ಲಿ we can substitute m is equals to z I t ಅಂತ ಆಗುತ್ತೆ. ಓಕೆ, ಸೊ where I is the current in ampere, so current in ampere ಅಲ್ಲಿ ಮೆಜರ್ ಮಾಡ್ತೀವಿ, t is the time in seconds, and z is the electrochemical equivalent ಅಂತ ಹೇಳ್ತೀವಿ. So this is Faraday's first law. Next we have Faraday's second law. So ಹಾಗಿದ್ರೆ Faraday's second law ಏನು ಹೇಳುತ್ತೆ ಅಂದ್ರೆ, the law states that when the same quantity of electricity, so when the same quantity of electricity is passed through, when the same quantity of electricity is passed through different electrolyte solutions connected in series, the weights of different substances produced at the electrodes are proportional to their equivalent weights. ಸೊ ಏನು ಇದ್ರ ಮೀನಿಂಗ್ ಅಂತ ಅಂದರೆ, ಸೊ ದ ಸೇಮ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಇಸ್ ಪಾಸ್ಡ್ ಥ್ರೂ ದ ಡಿಫ್ರೆಂಟ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ಈಗ ಫಾರ್ ಎಕ್ಸಾಂಪಲ್ ಒಂದು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಅಸಿಟಿಕ್ ಆಸಿಡ್ ತಗೊಳ್ಳೋಣ, ಇನ್ನೊಂದು ಸೋಡಿಯಂ ಅಸಿಟೇಟ್ ತಗೊಳ್ಳೋಣ, ಇನ್ನೊಂದು NaCl ತಗೊಳ್ಳೋಣ. ಈ ಮೂರು ಡಿಫ್ರೆಂಟ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ಸನ್ನು ನಾವು ಸೀರೀಸಲ್ಲಿ ಕನೆಕ್ಟ್ ಮಾಡಿ, ಓಕೆ, ಸೊ ದ ವೇಟ್ ಆಫ್ ದೀಸ್ ಡಿಫ್ರೆಂಟ್ ಸಬ್ಸ್ಟೆನ್ಸಸ್, ಈ ಮೂರಕ್ಕೂ ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡೋಣ. ಓಕೆ, ಸೊ ದ ಎಲೆಕ್ಟ್ರಿಸಿಟಿ ದ ಸೇಮ್ ಕ್ವಾಂಟಿಟಿ ಆಫ್, ಈಗ ಫಾರ್ ಎಕ್ಸಾಂಪಲ್ ಒಂದು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಅಸಿಟಿಕ್ ಆಸಿಡ್ ಏನಿದೆ ಅದಕ್ಕೆ 1 ಫ್ಯಾರಡೇನ ನಾವು ಅಪ್ಲೈ ಮಾಡಿದ್ದೀವಿ. ಸೆಕೆಂಡ್ ಸೊಲ್ಯೂಷನು ಸೋಡಿಯಂ ಅಸಿಟೇಟು, ಅದಕ್ಕೂ 1 ಫ್ಯಾರಡೆ, ಆ್ಯಂಡ್ ಇನ್ನೊಂದು ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಇರುತ್ತೆ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್, ಅದಕ್ಕೂ 1 ಫ್ಯಾರಡೆ ಎಲೆಕ್ಟ್ರಿಸಿಟಿನ ನಾವು ಮೂರೂ ಸೊಲ್ಯೂಷನ್ಸ್ಗೂ ಸೇಮ್ ಕೈಂಡ್ ಆಫ್ ಎಲೆಕ್ಟ್ರಿಸಿಟಿನ ನಾವು ಪಾಸ್ ಮಾಡಿದ್ದಾದ್ಮೇಲೆ, ವಿಚ್ ಆರ್ ಕನೆಕ್ಟೆಡ್ ಇನ್ ಎ ಸೀರೀಸ್, the weights of different substances produced at the electrodes are proportional to their equivalent weights. ಸೊ ಈ ಮೂರು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ಸ್ ಹತ್ರ ನಮ್ಗೇನು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಲಿಬರೇಟ್ ಆಗುತ್ತೆ, that amount of the different substances produced at the electrodes are proportional to their equivalent weights. Okay, so that is W1 weight of substance ಹತ್ರ ನಮಗೆ equivalent weight EW1 ಆಗುತ್ತೆ. ಅದೇ ರೀತಿ W2 is equals to equivalent weight 2 ಅಂತ ಆಗುತ್ತೆ. W3 is equals to equivalent weight 3 ಅಂತ ಆಗುತ್ತೆ. equivalent weightsಗೆ ಪ್ರೊಪೋರ್ಷನಲ್ ಆಗುತ್ತೆ ಅಂತ ಸೆಕೆಂಡ್ ಲಾ ಆಫ್ ಫ್ಯಾರಡೇಯಲ್ಲಿ ಹೇಳ್ತಾ ಬರ್ತಾರೆ. ಸೊ ಇಲ್ಲಿ 1 ಫ್ಯಾರಡೇನ ನಾವು 96,500 ಕೂಲಂಬ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಸೊ 1 ಫ್ಯಾರಡೇ is nothing but what, 96,500 ಕೂಲಂಬ್. That is a constant value. Next you have electrochemical equivalent. So ಹಾಗಿದ್ರೆ what is this electrochemical equivalent? So electrochemical equivalent of a substance is the mass of the substance liberated or deposited at an electrode on passing 1 ampere current for 1 second. So ನಾವು electrochemical equivalent is denoted by what? Z ಅಂತ represent ಮಾಡ್ತೀವಿ. ಇದು ಫ್ಯಾರಡೇಸ್ ಫಸ್ಟ್ ಲಾ ಅಲ್ಲಿ ಬಂದಿದೆ, ಕರೆಕ್ಟಾ? ಫ್ಯಾರಡೇಸ್ ಫಸ್ಟ್ ಲಾ.
ಫ್ಯಾರಡೇಸ್ ಫಸ್ಟ್ ಲಾ ಅಲ್ಲಿ ನಾವು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ದಟ್ ಈಸ್ ಎಮ್ ಇಸ್ ಪ್ರೊಪೋರ್ಷನಲ್ ಟು ಕ್ಯೂ ಅಂತ ಹೇಳಿದ್ವಿ. ಆಗ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅನ್ನ ತೆಗೆದ್ರೆ ಎಮ್ ಇಸ್ ಈಕ್ವಲ್ಸ್ ಟು ಝೆಡ್ ಇನ್ ಟು ಕ್ಯೂ, ವೇರ್ ಝೆಡ್ ಇಸ್ ದ ಎಲೆಕ್ಟ್ರೋಕೆಮಿಕಲ್ ಈಕ್ವಲೆಂಟ್ ಅಂತ ಕಾಲ್ ಮಾಡಿದ್ವಿ, ಕರೆಕ್ಟಾ? ಸೊ ವೇರ್ ಹಾಗಿದ್ರೆ ವಾಟ್ ಇಸ್ ದಿಸ್ ಎಲೆಕ್ಟ್ರೋಕೆಮಿಕಲ್ ಈಕ್ವಲೆಂಟ್? ಸೊ ಎಲೆಕ್ಟ್ರೋಕೆಮಿಕಲ್ ಈಕ್ವಲೆಂಟ್ ಆಫ್ ಎ ಸಬ್ಸ್ಟೆನ್ಸ್ ಇಸ್ ದ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ liberated or deposited at an electrode. ಸೊ ಎಲೆಕ್ಟ್ರೋಡ್ ಹತ್ರ ನಮಗೆ ದ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಎಷ್ಟು ಲಿಬರೇಟ್ ಆಗುತ್ತೆ ಅಥವಾ ಡೆಪಾಸಿಟ್ ಆಗುತ್ತೆ ಆನ್ ಪಾಸಿಂಗ್ 1 ಆಂಪಿಯರ್ ಕರೆಂಟ್ ಫಾರ್ 1 ಸೆಕೆಂಡ್. ಸೊ 1 ಸೆಕೆಂಡಲ್ಲಿ ನಾವು 1 ಆಂಪಿಯರ್ ಕರೆಂಟನ್ನು ಪಾಸ್ ಮಾಡುವಾಗ ಎಷ್ಟು ಸಬ್ಸ್ಟೆನ್ಸ್, ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಇಸ್ ಗೋಯಿಂಗ್ ಟು ಲಿಬರೇಟೆಡ್ ಆರ್ ಡೆಪಾಸಿಟೆಡ್ ಅಟ್ ಆನ್ ಎಲೆಕ್ಟ್ರೋಡ್. ಸೊ ಅದನ್ನ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಕೆಮಿಕಲ್ ಈಕ್ವಲೆಂಟ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನೋಡಿ ರೈಟ್ ಸೈಡ್ ಅಲ್ಲಿ ವಿ ಹ್ಯಾವ್ ದ ಫಾರ್ಮುಲಾ ಫಾರ್ ಫೈಂಡಿಂಗ್ ಎಲೆಕ್ಟ್ರೋಕೆಮಿಕಲ್ ಈಕ್ವಲೆಂಟ್ ಈಸ್ ಆಸ್ ಫಾಲೋ. ಸೊ ಎಲೆಕ್ಟ್ರೋಕೆಮಿಕಲ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಅಂದ್ರೆ ಏನು ಫಾರ್ಮುಲಾ ಇದೆ? ಸೊ Z is equals to M divided by Q. ಸೊ ದ ಸೇಮ್ ಫಾರ್ಮುಲಾ ನಾವು ಝೆಡ್ನ ರೈಟ್ ಸೈಡ್ಗೆ ಲೆಫ್ಟ್ ಸೈಡ್ಗೆ ತಗೊಂಡ್ರೆ Z is equals to ಏನಾಗುತ್ತೆ? M divided by Q ಅಂತ ಆಗುತ್ತೆ. ಸೊ ದಿಸ್ ಇಸ್ ದ ಫಾರ್ಮುಲಾ ವಿ ಹ್ಯಾವ್ to find out the electrochemical equivalent, where M is the mass of the substance ಅಂತ ಹೇಳ್ತೀವಿ and Q is the charge passed ಅಂತ ಹೇಳ್ತೀವಿ. Okay, so hence its SI unit is gram per coulomb. So electrochemical equivalent ದು ಯೂನಿಟ್ ಏನಿರುತ್ತೆ? SI ಯೂನಿಟ್ ಗ್ರಾಮ್ ಪರ್ ಕೂಲಂಬ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. and also Q is equals to, but Q is equals to IT ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಕರೆಕ್ಟಾ? Q is equals to the product of current in ampere and time in seconds ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಈಗ Q ಪ್ಲೇಸ್ ಅಲ್ಲಿ ನಾವು ಇಫ್ ಯು ಸಬ್ಸ್ಟಿಟ್ಯೂಟ್ IT, ಸೊ ಏನಾಗುತ್ತಾಗ Z is equals to M divided by IT ಅಂತ ಆಗುತ್ತೆ. ಓಕೆ, ಸೊ that where I is the current in ampere and T is the time in second. ಸೊ ಈಗ M ಏನಾಗುತ್ತೆ? ZIT ಅಂತ ಆಗುತ್ತೆ. ಓಕೆ, ಸೊ M is ZIT, we can call it as. Okay, so Z is equals to M divided by IT ಅಂತ ಆಗುತ್ತೆ. By using this formula we can calculate what electrochemical equivalent ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು. That is about the electrochemical equivalent. Okay, so next we have few problems. So ನೋಡೋಣ one by one. How much charge is required to reduce 1 mole of Al3 plus to Al? ಸೊ Al3 plus ಇಂದ Alಗೆ ರೆಡ್ಯೂಸ್ ಆಗಬೇಕು ಅಂತ ಅಂದರೆ ಎಷ್ಟು ಚಾರ್ಜು ನಮಗೆ ಬೇಕಾಗುತ್ತೆ? ಅದೇ ರೀತಿ ಬಿ ಕ್ವಶನ್ ಇಸ್ 1 ಮೋಲ್ ಆಫ್ ಟು Mn2 ಪ್ಲಸ್. ಸೊ Mn2 ಪ್ಲಸ್ 1 ಮೋಲ್ ಆಫ್ Mn ಇಂದ Mn2 ಪ್ಲಸ್ಗೆ ರೆಡ್ಯೂಸ್ ಆಗಬೇಕು ಅಂತ ಅಂದರೆ ಹೌ ಮಚ್ ಅಮೌಂಟ್ ಆಫ್ ಚಾರ್ಜ್ ಇಸ್ ರಿಕ್ವೈರ್ಡ್ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಇಲ್ಲಿ ದ ಫಸ್ಟ್ ಪಾರ್ಟ್ ಇಸ್ ವಾಟ್? 1 ಮೋಲ್ ಆಫ್ Al3 ಪ್ಲಸ್ ಟು Al ಆಗಿ ರೆಡ್ಯೂಸ್ ಆಗೋದಕ್ಕೆ ಎಷ್ಟು ಚಾರ್ಜ್ ಬೇಕಾಗುತ್ತೆ? ದ ರಿಡಕ್ಷನ್ ರಿಯಾಕ್ಷನ್ ಈಸ್ Al3 ಪ್ಲಸ್ಸು Al ಆಗಿ ಕನ್ವರ್ಟ್ ಆಗಬೇಕು ಅಂತ ಅಂದರೆ ಇಟ್ ಹ್ಯಾಸ್ ಟು ಅಕ್ಸೆಪ್ಟ್ ಟು 3 ಮೋಲ್ಸ್ ಆಫ್ ಎಲೆಕ್ಟ್ರಾನ್ಸ್. ಬಿಕಾಸ್ ಇಲ್ಲಿ 3 ಪ್ಲಸ್ ಇರೋದ್ರಿಂದ Alಗೆ 3 ಎಲೆಕ್ಟ್ರಾನ್ಸು ಕಡಿಮೆ ಇದೆ. So when it accepts 3 electrons from the other species, it is going to form what? Al ನ formation ಮಾಡುತ್ತೆ. So thus 3 mole of electrons are needed to reduce 1 mole of Al3 plus ಅಂತ ನಾವು ಹೇಳ್ಬೋದು. So that Q is equals to 3 into F. F ಅಂದ್ರೆ ಏನು? Faraday. 3 F is nothing but 96,500. 3 into 96,500 ನಾವು ಮಲ್ಟಿಪ್ಲೈ ಮಾಡಿದ್ರೆ we will get 2,89,500 ಕೂಲಮ್ ಬರುತ್ತೆ. ಓಕೆ, 2,89,500 ಕೂಲಮ್ ನಮಗೆ ಏನು ಚಾರ್ಜ್ ಬರುತ್ತೆ ನೋಡಿ, ಅಷ್ಟು ಚಾರ್ಜು ಈಸ್ ರಿಕ್ವೈರ್ಡ್ ಟು ರೆಡ್ಯೂಸ್ ವಾಟ್? 1 ಮೋಲ್ ಆಫ್ Al3 ಪ್ಲಸ್ ಇಂದ Alಗೆ ರೆಡ್ಯೂಸ್ ಆಗಬೇಕು ಅಂತ ಅಂದರೆ ದಿಸ್ ಅಮೌಂಟ್ ಆಫ್ ಚಾರ್ಜ್ ಇಸ್ ರಿಕ್ವೈರ್ಡ್ ಅಂತ ನಾವು ಹೇಳ್ಬೋದು. ದೆನ್ ಅದೇ ರೀತಿನೇ another B problem we have. The reduction is Mn4 minus. Okay, the reduction is Mn4 minus
plus 8 hydrogen proton plus 5 electrons. So this is the reduction reaction of what Mn KMnO4 ಅಲ್ಲಿ ನಾವು ಈ ರಿಯಾಕ್ಷನ್ ಅನ್ನು ನೋಡಬಹುದು. Mn4 minus plus 8H plus 5 electrons gives Mn2 plus ಮತ್ತೆ 4 ವಾಟರ್ ಮಾಲಿಕ್ಯೂಲ್ ಅನ್ನು ನಮಗೆ ಕೊಡುತ್ತೆ. ಸೊ ಇಲ್ಲಿ ನಮಗೆ ಟೋಟಲ್ ಆಗಿ 5 electrons ಇನ್ವಾಲ್ವ್ ಆಗ್ತಾ ಇದೆ. ಓಕೆ, ಸೊ ದಟ್ ವಿ ಕ್ಯಾನ್ ಟೇಕ್ Q is equals to 5 into F ಅಂತ ತಗೊಳ್ತೀವಿ, ವೇರ್ F is 96,500 ಅಂತ ತಗೊಂಡಾಗ ಇಫ್ ವಿ ಮಲ್ಟಿಪ್ಲೈ ವಿ ವಿಲ್ ಗೆಟ್ 96,500 into 5 500 into 5, so 0052. So we will get 4,82,500. So not this value, 4,82,500 ನಮಗೆ amount of charge is required to reduce 1 mole of Mn in the 1 mole of Mn4 minus in the Mn2 plus ಗೆ reduce ಆಗಬೇಕು ಅಂತ ಅಂದ್ರೆ we required how much charge? 4,82,500 charge ನಮಗೆ ಬೇಕಾಗುತ್ತೆ. So that is the answer. Okay, next we have exactly 0.4 Faraday electric charge is passed. So what is this? 0.4 Faraday ಅಂತ ಹೇಳ್ತಿದ್ದಾರೆ. Electric charge Q ಕೊಟ್ಟಿದ್ದಾರೆ. is passed through 3 electrolytic cells in series. First containing AgNO3, second is CuSO4 and third is FeCl3 solution. How many gram of metal will be deposited assuming only cathodic reaction in each cell ಅಂತ ಹೇಳ್ತಿದ್ದಾರೆ. ಸೊ ಎಕ್ಸಾಕ್ಟ್ಲಿ 0.4 ಫ್ಯಾರಡೆ ಎಲೆಕ್ಟ್ರಿಕ್ ಚಾರ್ಜ್ನ ಏನು ಮಾಡ್ತಿದ್ದೀವಿ, ಎಲೆಕ್ಟ್ರಾಲಿಟಿಕ್ ಸೆಲ್ ಒಳಗಡೆ ಪಾಸ್ ಮಾಡ್ತಿದ್ದೀವಿ. ಸೊ ದಾಟ್ ಎಲೆಕ್ಟ್ರಾಲಿಟಿಕ್ ಸೆಲ್ ಈಸ್ ಮೇಡ್ ಬೈ ವಾಟ್? The one solution is electrolytic solution is silver nitrate, second one is copper sulfate and third one is FeCl3 ferrous chloride. ಓಕೆ, ಸೊ ಸೊಲ್ಯೂಷನ್ನು ಸೀರೀಸ್ ಆಗಿ ಕನೆಕ್ಟ್ ಮಾಡಿರ್ತಾರೆ. ಆ್ಯಂಡ್ ಇದರಲ್ಲಿ ಹೌ ಮೆನಿ ಗ್ರಾಮ್ ಆಫ್ ಮೆಟಲ್ ವಿಲ್ ಬಿ ಡೆಪಾಸಿಟೆಡ್ ಅಸ್ಯೂಮಿಂಗ್ ಓನ್ಲಿ ಕ್ಯಾಥೋಡಿಕ್ ರಿಯಾಕ್ಷನ್ ಇನ್ ಈಚ್ ಸೆಲ್. ಸೊ ಈಗ ಇದಕ್ಕೆ ನಾವು ಈ ಥರ ಸೀರೀಸಲ್ಲಿ ಕನೆಕ್ಟ್ ಮಾಡಿರುವಂಥ ಸೊಲ್ಯೂಷನ್ಸ್, ಎಲೆಕ್ಟ್ರಾಲಿಟಿಕ್ ಸೊಲ್ಯೂಷನ್ಸ್ಗೆ ನಾವು ಎಲೆಕ್ಟ್ರಿಕ್ ಚಾರ್ಜನ್ನ ಸಪ್ಲೈ ಮಾಡಿದಾಗ ಅಲ್ಲಿ ಎಷ್ಟು ಮೆಟಲ್ಲು ಡೆಪಾಸಿಟ್ ಆಗುತ್ತೆ, ಎಷ್ಟು ಮೆಟಲ್ಲು ಲಿಬರೇಟ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ದ ರಿಯಾಕ್ಷನ್ಸ್ ಕನ್ಸಿಡರ್ ಮಾಡೋಣ. ದ ಕ್ಯಾಥೋಡಿಕ್ ರಿಯಾಕ್ಷನ್ಸ್ ಇನ್ ದ ಸೆಲ್ಸ್ ಆರ್ ರೆಸ್ಪೆಕ್ಟಿವ್ಲಿ. ಸೊ ಯಾವ ರೀತಿ ಕ್ಯಾಥೋಡಿಕ್ ರಿಯಾಕ್ಷನ್ಸ್ ಆಗುತ್ತೆ ಸೆಲ್ ಅಲ್ಲಿ ಅಂತ ಅಂದ್ರೆ Ag++ ಎಲೆಕ್ಟ್ರಾನ್ ಅನ್ನ ಅಕ್ಸೆಪ್ಟ್ ಮಾಡಿಕೊಂಡು Ag ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ Ag+ ಏನ್ ಮಾಡುತ್ತೆ, ಎಲೆಕ್ಟ್ರಾನ್ ಅನ್ನ ಅಕ್ಸೆಪ್ಟ್ ಮಾಡಿಕೊಂಡು ಇಟ್ ಈಸ್ ಗೋಯಿಂಗ್ ಟು ಗಿವ್ Ag. ಅದೇ ರೀತಿ Cu2+ 2 moles ಆಫ್ ಎಲೆಕ್ಟ್ರಾನ್ಸ್ ಅನ್ನ ಅಕ್ಸೆಪ್ಟ್ ಮಾಡಿಕೊಂಡು ಇಟ್ ಈಸ್ ಗೋಯಿಂಗ್ ಟು ಗಿವ್ ಕಾಪರ್ ಮೆಟಲ್. ಓಕೆ, ಕಾಪರ್ ಮೆಟಲ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಅದೇ ರೀತಿ Fe3+ 3 ಎಲೆಕ್ಟ್ರಾನ್ಸ್ ಅನ್ನ ಅಕ್ಸೆಪ್ಟ್ ಮಾಡಿಕೊಂಡು ಇಟ್ ಈಸ್ ಗೋಯಿಂಗ್ ಟು ಗಿವ್ Fe ಐರನ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಓಕೆ, ಸೊ ಹೆನ್ಸ್ ಅಮೌಂಟ್ ಆಫ್ ಸಿಲ್ವರ್ ಡೆಪಾಸಿಟೆಡ್. ಸೊ ಎಷ್ಟು ಸಿಲ್ವರು ಡೆಪಾಸಿಟ್ ಆಗುತ್ತೆ ಅಂತ ಅಂದ್ರೆ that is equals to 108 into 0.4. 108 into 0.4 is what? This electric charge Q. 108 is the atomic weight of silver ಅಂತ ತಗೊಳ್ತೇವೆ. ಸೊ 108 into 0.4 is nothing but 43.2 ಗ್ರಾಮ್ ಅಷ್ಟು ನಮಗೆ ಸಿಲ್ವರ್ ನೈಟ್ರೇಟ್ ಎಲೆಕ್ಟ್ರೋಡ್ ಹತ್ರ ನಮಗೆ ಸಿಲ್ವರ್ ವಿಲ್ ಬಿ ಡೆಪಾಸಿಟೆಡ್ 43.2 ಗ್ರಾಮು ಡೆಪಾಸಿಟ್ ಆಗುತ್ತೆ. ಅದೇ ರೀತಿ ಅಮೌಂಟ್ ಆಫ್ ಕಾಪರ್ ಡೆಪಾಸಿಟೆಡ್, ಕಾಪರ್ ಎಷ್ಟು ಡೆಪಾಸಿಟ್ ಆಗುತ್ತೆ ಅಂತ ಅಂದರೆ ಸೊ 63.5 ಡಿವೈಡೆಡ್ ಬೈ 2, ಬಿಕಾಸ್ ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 2 ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗ್ತಿರೋದ್ರಿಂದ
ಸೊ ಅಟಾಮಿಕ್ ವೆಯ್ಟ್ ಬೈ 2 ಅಂತ ತಗೊಳ್ತೀನಿ. 63.5/2 ಇಂಟು 0.4 ಇಸ್ ವಾಟ್ ದ ಅಮೌಂಟ್ ಆಫ್ ಚಾರ್ಜ್, ಎಲೆಕ್ಟ್ರಿಕ್ ಚಾರ್ಜ್ ವಿ ಆರ್ ಪಾಸಿಂಗ್. ಸೊ ನಮಗೆ 12.7 ಗ್ರಾಮ್ ಡೆಪಾಸಿಟ್ ಆಗುತ್ತೆ ಇನ್ ಕಾಪರ್ ಸಲ್ಫೇಟ್ ಎಲೆಕ್ಟ್ರಾಲಿಟಿಕ್ ಸೊಲ್ಯೂಷನ್ ಹತ್ರ. ಅದೇ ರೀತಿ ನೆಕ್ಸ್ಟ್ ಸೊಲ್ಯೂಷನ್ ವಿ ಹ್ಯಾವ್ ಅಮೌಂಟ್ ಆಫ್ ಐರನ್ ಡೆಪಾಸಿಟೆಡ್ ಇಸ್ ಈಕ್ವಲ್ಸ್ ಟು 56/3. 3 is number of electrons involved in this reaction. So 56/3 into 0.4 is the amount of charge, whatever the charge we are supplying. So 0.4, 56/3 into 0.4, that is equals to 7.47 gram ಅಷ್ಟು ಐರನ್ನು ನಮಗೆ ಐರನ್ ಕ್ಲೋರೈಡ್ ಸೊಲ್ಯೂಷನ್, ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಹತ್ರ ಡೆಪಾಸಿಟ್ ಆಗುತ್ತೆ ಅಂತ ನಾವು ಹೇಳ್ಬೋದು. 7.47 ಗ್ರಾಮು ಡೆಪಾಸಿಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ವಿ ಹ್ಯಾವ್ ಕ್ಯಾಲ್ಕುಲೇಟ್ ದ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ರಿಕ್ವೈರ್ಡ್ ಟು ಡೆಪಾಸಿಟ್ 0.09 gram of aluminum during the following electrode reaction. ಸೊ ಈಗ ನಾವು ಇದರಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಎಷ್ಟು ಅಮೌಂಟ್ ಆಫ್ ಚಾರ್ಜ್ನ ನಾವು ಸಪ್ಲೈ ಮಾಡಬೇಕು ಟು ಡೆಪಾಸಿಟ್ 0.09 ಗ್ರಾಮ್ ಆಫ್ ಅಲ್ಯೂಮಿನಿಯಂ ಡ್ಯೂರಿಂಗ್ ದ ಫಾಲೋಯಿಂಗ್ ಎಲೆಕ್ಟ್ರೋಡ್ ರಿಯಾಕ್ಷನ್. ಸೊ ದ ಎಲೆಕ್ಟ್ರೋಡ್ ರಿಯಾಕ್ಷನ್ ವಿಲ್ ಬಿ Al3+. 3 ಎಲೆಕ್ಟ್ರಾನ್ಸನ್ನ ಅಕ್ಸೆಪ್ಟ್ ಮಾಡಿಕೊಂಡು ಇಟ್ ಈಸ್ ಗೋಯಿಂಗ್ ಟು ಗಿವ್ ದ ಅಲ್ಯೂಮಿನಿಯಂ ಮೆಟಲ್. ಓಕೆ, ಅಲ್ಯೂಮಿನಿಯಂ ಮೆಟಲ್ಲು ಅಲ್ಯೂಮಿನಿಯಂ ಸಲ್ಫೇಟ್ ಆರ್ ಅಲ್ಯೂಮಿನಿಯಂ ರೆಸ್ಪೆಕ್ಟಿವ್ ಸೊಲ್ಯೂಷನ್ ಹತ್ರ ಹೋಗಿ ಎಲೆಕ್ಟ್ರಾಲಿಟಿಕ್ ಸೊಲ್ಯೂಷನ್ ಹತ್ರ ಡೆಪಾಸಿಟ್ ಆಗುತ್ತೆ. ಸೊ 0.09 ಗ್ರಾಮ್ ಆಫ್ ಅಲ್ಯೂಮಿನಿಯಮ್ಮು ಡೆಪಾಸಿಟ್ ಆಗುತ್ತೆ. ಸೊ ಇಷ್ಟು ಡೆಪಾಸಿಟ್ ಆಗಬೇಕು ಅಂತ ಅಂದರೆ ನಾವು ಎಷ್ಟು ಚಾರ್ಜ್ನ, ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡಬೇಕು ಅದಕ್ಕೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಸೊ ಈಗ ಇದಕ್ಕೆ ದ ಕ್ವಾಂಟಿಟಿ ಸೊಲ್ಯೂಷನ್ ಈಸ್ quantity of electricity required to deposit 1 mole of aluminum. ಸೊ 1 mole of aluminum ನಮಗೆ ಡೆಪಾಸಿಟ್ ಆಗಬೇಕು ಅಂತ ಅಂದರೆ ಸೊ ಎಷ್ಟು ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ರಿಕ್ವೈರ್ಡ್ ಆಗುತ್ತೆ ಅಂತ ಅಂದರೆ, ಸೊ ಇಲ್ಲಿ 3 ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ 3 ಇಂಟು 96,500 ಮಾಡಬೇಕಾಗುತ್ತೆ. ಓಕೆ, ಅದೇ ರೀತಿ ಸೊ ಈಗ 1 ಮೋಲ್ ಆಫ್ ಅಲ್ಯೂಮಿನಿಯಂಗೆ 3 ಇಂಟು 96,500 ಆದರೆ quantity of electricity required to deposit 0.09 gram of aluminum ಎಷ್ಟಾಗುತ್ತೆ ಅಂತ we can calculate it by doing the cross multiplication. So 3 into 96,500 into 0.09 is this 0.09 gram of metal is going to deposit divided by 27. Okay, atomic weight ಇಂದ ಡಿವೈಡ್ ಮಾಡ್ತೇವೆ. That is equals to, so ನಮಗೆ 3 ones 3 9s. So if we solve this now, we will get 965 coulomb. So 965 coulomb as to electricity is required. So to deposit 0.09 gram of aluminum metal, ಅಲ್ಯೂಮಿನಿಯಂ ಸೊಲ್ಯೂಷನ್, ಎಲೆಕ್ಟ್ರಾಲಿಟಿಕ್ ಸೊಲ್ಯೂಷನ್ ಹತ್ರ ಡೆಪಾಸಿಟ್ ಆಗಬೇಕು ಅಂತ ಅಂದರೆ ವಿ ನೀಡ್ ಟು ಸಪ್ಲೈ 965 ಕೂಲಂಬ್ ಅಷ್ಟು ಚಾರ್ಜ್ನ ಅಥವಾ ಎಲೆಕ್ಟ್ರಿಸಿಟಿನ ನಾವೇನು ಮಾಡಬೇಕಾಗುತ್ತೆ, ಸಪ್ಲೈ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಬ್ಯಾಟರೀಸ್ ಟಾಪಿಕ್ಕು. ಅಪ್ ಟು ದಿಸ್ ಫ್ಯಾರಡೈಸ್ ಫಸ್ಟ್ ಲಾ ಮತ್ತು ಫ್ಯಾರಡೈಸ್ ಸೆಕೆಂಡ್ ಲಾ. ಸೊ ನೋಡಿ ಇದರಲ್ಲಿ ಸ್ಟೇಟ್ಮೆಂಟ್ಸ್ ಏನಿದೆ ಫ್ಯಾರಡೈಸ್ ಫಸ್ಟ್ ಲಾ ಮತ್ತು ಸೆಕೆಂಡ್ ಲಾ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಆ್ಯಂಡ್ ಇಲ್ಲಿ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ಅಂತ ಬಂದಾಗ ಯು ಶುಡ್ ನೋ ದಿಸ್ ಟಾಪಿಕ್. ಎಲೆಕ್ಟ್ರಾಲಿಸಿಸ್ ಅಂದರೆ ಏನು, ಯಾವ ರೀತಿ ಎಲೆಕ್ಟ್ರಾಲಿಸಿಸ್ ಆಗುತ್ತೆ, ಆ್ಯಂಡ್ ಆಲ್ಸೋ ಸಿ ದಿಸ್ ಟಾಪಿಕ್ ಆಲ್ಸೋ ಇಂಪಾರ್ಟೆಂಟ್. ಕಾಲ್ರಾಶ್ ಲಾ, by using Colrash law, how to determine the molar conductance at infinite dilution for the weak electrolyte. ಸೊ ಯಾವ ರೀತಿ ಫೈಂಡ್ ಔಟ್ ಮಾಡೋದು, ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮತ್ತು ಎಲೆಕ್ಟ್ರಾಲಿಸಿಸ್ ಟರ್ಮ್ ಅಂದರೆ ಏನು ಅಂತ ಗೊತ್ತಿರಬೇಕು, ಡೆಫಿನೇಷನ್ನು. ಆ್ಯಂಡ್ ಎಲೆಕ್ಟ್ರಾಲಿಟಿಕ್ ಸೆಲ್ ಅಂದರೆ ಏನು ಅಂತ ಗೊತ್ತಿರಬೇಕು. ಆ್ಯಂಡ್ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ಯಾವ ರೀತಿ ಆಗುತ್ತೆ ಫಾರ್ ದ ಮಾಲ್ಟನ್ NaCl ಮತ್ತು aqueous NaCl ಸೊಲ್ಯೂಷನ್ ತಗೊಂಡಾಗ ಎಲೆಕ್ಟ್ರಾಲಿಸಿಸ್ ಯಾವ ರೀತಿ ಆಗುತ್ತೆ.
ಮತ್ತೆ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ಬಂದಾಗ ವಿ ಹ್ಯಾವ್ ಟೂ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರಾಲಿಸಿಸ್. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಸೊ ಅದಾದ್ಮೇಲೆ ಒಂದು ಸಿಂಗಲ್ 1 ಮಾರ್ಕ್ ಕ್ವಶನ್ ಲೈಕ್ ಎಲೆಕ್ಟ್ರೋಕೆಮಿಕಲ್ ಈಕ್ವಲೆಂಟ್ ಅಂದ್ರೆ ಏನು ಅಂತ ಕೇಳ್ತಾರೆ. ಅಂಡ್ ಬೇಸ್ಡ್ ಆನ್ ದಿಸ್ ಟರ್ಮ್ಸ್ ಯು ಮೇ ಗೆಟ್ ದ ನ್ಯೂಮೆರಿಕಲ್ಸ್. ಸೊ ದೆನ್ ನೆಕ್ಸ್ಟ್ ಟಾಪಿಕ್ ಈಸ್ ವಿ ಹ್ಯಾವ್ ಬ್ಯಾಟರೀಸ್ ಅಂತ ಟಾಪಿಕ್ ಇದೆ. ಓಕೆ, ಬ್ಯಾಟರೀಸ್. ಸೊ ಬ್ಯಾಟರಿ ಅಂದ್ರೆ ಏನು? ಎ ಬ್ಯಾಟರಿ ಈಸ್ ಎನ್ ಅರೇಂಜ್ಮೆಂಟ್ ಆಫ್ 2 or more cells ಕನೆಕ್ಟೆಡ್ ಇನ್ ಸೀರೀಸ್ ವಿಚ್ ಈಸ್ ಯೂಸ್ಡ್ ಆಸ್ ಅ ಸೋರ್ಸ್ ಆಫ್ ಎನರ್ಜಿ. ಸೊ ಈಗ ಯೂಶುವಲ್ ಆಗಿ ನಾವು ನಾರ್ಮಲ್ ಆಗಿ ಬ್ಯಾಟರೀಸ್ನ ಏನಕ್ಕೆ ಯೂಸ್ ಮಾಡ್ತೇವೆ? ಇಟ್ ಈಸ್ ಎ ಸೋರ್ಸ್ ಆಫ್ ಎನರ್ಜಿ ಅಲ್ವಾ? ಸೊ ವಿತೌಟ್ ಎಲೆಕ್ಟ್ರಿಸಿಟಿ, ಸೊ ಎಲೆಕ್ಟ್ರಿಸಿಟಿನ ನಾವು ಅಪ್ಲೈ ಮಾಡದೆ ಬ್ಯಾಟರಿನ ಯೂಸ್ ಮಾಡಿಕೊಂಡು ನಾವು ಯಾವುದೇ ಒಂದು ರಿಯಾಕ್ಷನ್ನ ಕ್ಯಾರಿ ಔಟ್ ಮಾಡ್ಬೋದು. ಸೊ ಆಸ್ ಎ ಸೋರ್ಸ್ ಆಫ್ ಎನರ್ಜಿ ಆಗಿ ನಾವು ಬ್ಯಾಟರೀಸ್ನ ಯೂಸ್ ಮಾಡ್ತೀವಿ. ಸೊ ಈ ಬ್ಯಾಟರಿ ಅಂತ ಅಂದರೆ ಇಟ್ ಈಸ್ an arrangement of 2 or more cells connected in series. ಸೊ 2 or more ಸೆಲ್ಸನ್ನ ಸೀರೀಸ್ ಫಾರ್ಮಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಅದನ್ನು ನಾವು ಆಸ್ ಎ ಸೋರ್ಸ್ ಆಫ್ ಎನರ್ಜಿ, ಸೊ ಎನರ್ಜಿ ಸೋರ್ಸಸ್ ಆಗಿ ಬ್ಯಾಟರೀಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಬ್ಯಾಟರಿ ಈಸ್ ಆನ್ ಅರೇಂಜ್ಮೆಂಟ್ ಆಫ್ 2 or more cells ಕನೆಕ್ಟೆಡ್ ಇನ್ ಸೀರೀಸ್ ವಿಚ್ ಈಸ್ ಯೂಸ್ಡ್ ಆಸ್ ಎ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಟೈಪ್ಸ್ ಆಫ್ ಬ್ಯಾಟರೀಸ್ ಅಂತ ಬರುತ್ತೆ. ಸೊ ವಾಟ್ ಆರ್ ದ ಟೈಪ್ಸ್ ವಿ ಹ್ಯಾವ್ ಅಂಡರ್ ಬ್ಯಾಟರೀಸ್ ಅಂತ ಅಂದರೆ, ಸೊ ದ ಫಸ್ಟ್ ಒನ್ ವಿ ಹ್ಯಾವ್ ಪ್ರೈಮರಿ ಸೆಲ್ ಅಂತ. ವಿ ಹ್ಯಾವ್ ದ ಫಸ್ಟ್ ಟೈಪ್ ಆಫ್ ದ ಬ್ಯಾಟರಿ. ಸೊ ಪ್ರೈಮರಿ ಸೆಲ್. ಸೊ ಈಗ ಬ್ಯಾಟರಿ, ಕೆಲವೊಂದು ಬ್ಯಾಟರಿನ ಪ್ರೈಮರಿ ಆಗಿ ಯೂಸ್ ಮಾಡ್ತೀವಿ, ಇನ್ನು ಕೆಲವೊಂದು ಬ್ಯಾಟರೀಸ್ನ ನಾವು ಸೆಕೆಂಡರಿ ಸೆಲ್ಸ್ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಪ್ರೈಮರಿ ಸೆಲ್ಸ್ ಆಗಿ ಯೂಸ್ ಮಾಡುವಂಥ ಬ್ಯಾಟರೀಸ್ ಯಾವುದು? ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರೈಮರಿ ಸೆಲ್ ಅಂತ ಅಂದರೆ, ಸೊ ಪ್ರೈಮರಿ ಸೆಲ್, ಇನ್ ಎ ಪ್ರೈಮರಿ ಸೆಲ್ ದ ರಿಯಾಕ್ಷನ್ ಅಕರ್ ಓನ್ಲಿ ಒನ್ಸ್ and it becomes dead after a period of time and hence cannot be used again. ಸೊ ಪ್ರೈಮರಿ ಸೆಲ್ ಅಂತ ಅಂದರೆ, ಸೊ ಇದರಲ್ಲಿ ನಮಗೆ ರಿಯಾಕ್ಷನ್ಸು ಓನ್ಲಿ ಒನ್ಸ್ ದ ರಿಯಾಕ್ಷನ್ ವಿಲ್ ಕ್ಯಾರಿಡ್ ಔಟ್, ಒಂದ್ಸಲ ರಿಯಾಕ್ಷನ್ಸು ಆಗುತ್ತೆ, ಮತ್ತು ಇಟ್ ಬಿಕಮ್ಸ್ ಡೆಡ್ ಆಫ್ಟರ್ ಎ ಪೀರಿಯಡ್ ಆಫ್ ಟೈಮ್. ಸ್ವಲ್ಪ ಅದ್ರ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆದಮೇಲೆ ಆ ಸೆಲ್ಲು ಏನಾಗುತ್ತೆ? ಡೆಡ್ ಆಗುತ್ತೆ. ಓಕೆ, ಆ್ಯಂಡ್ ಹೆನ್ಸ್ ಇಟ್ ಕೆನಾಟ್ ಬಿ ಯೂಸ್ಡ್ ಅಗೈನ್. ಸೊ ಮತ್ತೆ ಆ ಬ್ಯಾಟರೀಸ್ನ ನಾವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ದ ಬೆಸ್ಟ್ ಎಕ್ಸಾಂಪಲ್ ನಾವು ಕ್ಲಾಕ್ಸ್. ಇನ್ ಅವರ್ ಡೈಲಿ ಲೈಫಲ್ಲಿ ಕ್ಲಾಕ್ಸ್ಗೆ ಏನು ಶೆಲ್ಸನ್ನು ಯೂಸ್ ಮಾಡ್ತೀವಿ. ಸೊ ಆ ಶೆಲ್ಲು ಒಂದು 2 month ನಮಗೆ ವ್ಯಾಲಿಡಿಟಿ ಅಂತ ತಗೊಂಡಾಗ, ಆರ್ 6 month ವ್ಯಾಲಿಡಿಟಿ ಅಂತ ತಗೊಂಡಾಗ, ಸೊ ಅದರಲ್ಲಿ ರಿಯಾಕ್ಷನ್ಸು ಒನ್ಸ್ ಆಗುತ್ತೆ ಆ್ಯಂಡ್ ಓವರ್ ಎ ಪೀರಿಯಡ್ ಆಫ್ 6 month ಅಥವಾ 2 month ಮತ್ತೆ ಆ ಶೆಲ್ಲು ಏನಾಗುತ್ತೆ? ಡೆಡ್ ಆಗುತ್ತೆ. ಅಗೈನ್ ಆ ಶೆಲ್ಲನ್ನು ನಾವು ರೀಚಾರ್ಜ್ ಮಾಡಿ ವಿ ಕೆನಾಟ್ reuse it. ಓಕೆ, ಸೊ ಆ ಥರ ಸೆಲ್ಸನ್ನ ನಾವು ಶೆಲ್ಸನ್ನ ವಿ ಕ್ಯಾನ್ ಕಾಲ್ ಇಟ್ ಆಸ್ ಪ್ರೈಮರಿ ಸೆಲ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇನ್ ಪ್ರೈಮರಿ ಸೆಲ್ಲಲ್ಲಿ ದ ರಿಯಾಕ್ಷನ್ ಅಕರ್ಸ್ ಓನ್ಲಿ ಒನ್ಸ್ ಆ್ಯಂಡ್ ಇಟ್ ಬಿಕಮ್ಸ್ ಡೆಡ್ ಆಫ್ಟರ್ ಎ ಪೀರಿಯಡ್ ಆಫ್ ಟೈಮ್ ಆ್ಯಂಡ್ ಹೆನ್ಸ್ ಇಟ್ ಕೆನಾಟ್ ಬಿ ಯೂಸ್ಡ್ ಅಗೈನ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ನಾವು ಅದಕ್ಕೆ ಡ್ರೈ ಸೆಲ್ ಮತ್ತು ಮರ್ಕ್ಯುರಿ ಸೆಲ್ಲನ್ನು ನಾವು ಕನ್ಸಿಡರ್ ಮಾಡ್ಬೋದು. ಡ್ರೈ ಸೆಲ್ ಆ್ಯಂಡ್ mercury cell are the primary example for the primary cell. So ಹಾಗಿದ್ರೆ what is the meaning of secondary cell? So primary cell ನಮಗೆ only once the reaction will takes place and after a period of using of that type of cell, so later it is going to dead ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ what is the meaning of secondary cell? So a secondary cell, the electrode reaction can be reversed by passing electricity. So ಇದರಲ್ಲಿ ಏನಾಗುತ್ತೆ? ಎಲೆಕ್ಟ್ರೋಡ್ ರಿಯಾಕ್ಷನ್ ಅನ್ನು ನಾವು ರಿವರ್ಸ್ ಮಾಡ್ಬೋದು, ಮತ್ತೆ ಇದಕ್ಕೆ ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡೋದ್ರ ಮುಖಾಂತರ. ಸಿ ಫಾರ್ ಎಕ್ಸಾಂಪಲ್, ಕೆಲವೊಂದು ಚಾರ್ಜ್ಡ್ ಬ್ಯಾಟ್ರೀಸ್ ಇರುತ್ತೆ, ಓಕೆನಾ, ಚಾರ್ಜ್ಡ್ ಲೈಟ್ ಇರುತ್ತೆ. ಸೊ ಅದಕ್ಕೆ ನಾವು ಇವನ್ ದೋ ಇಫ್ ವಿ ಆರ್ ಪುಟಿಂಗ್ ಸಮ್ ಶೆಲ್ಸ್ ಆರ್ ಬ್ಯಾಟರೀಸ್ ಟು ದಟ್ ಸೆಲ್ಸ್, ಸೊ ಅದು ಆಫ್ ಆದಮೇಲೆ ಮತ್ತೆ ನಾವು ಅದಕ್ಕೆ ಚಾರ್ಜ್ ಮಾಡೋದ್ರ ಮುಖಾಂತರ ಬೈ ಪಾಸಿಂಗ್ ಎಲೆಕ್ಟ್ರಿಸಿಟಿ ವಿ ಕ್ಯಾನ್ ರೀಯೂಸ್ ದಟ್ ಸೆಲ್ಸ್. ಅದನ್ನು ನಾವು ರೀಯೂಸ್ ಮಾಡ್ಬೋದು. ಆ ಥರ ಸೆಲ್ಸನ್ನು ನಾವೇನಂತ ಕರಿತೀವಿ? ಸೆಕೆಂಡರಿ ಸೆಲ್ಸ್ ಅಂತ ಹೇಳ್ತೀವಿ. ಸೊ ಸೆಕೆಂಡರಿ ಸೆಲ್ಸಲ್ಲಿ ಏನಾಗುತ್ತೆ? ದ ಎಲೆಕ್ಟ್ರೋಡ್ ರಿಯಾಕ್ಷನ್ ಕ್ಯಾನ್ ಬಿ ರಿವರ್ಸ್ಡ್ ಬೈ ಪಾಸಿಂಗ್ ಎಲೆಕ್ಟ್ರಿಸಿಟಿ. ಸೊ ಎಲೆಕ್ಟ್ರಿಸಿಟಿನ ಪಾಸ್ ಮಾಡೋದ್ರ ಮುಖಾಂತರ ನಾವು ಎಲೆಕ್ಟ್ರೋಡ್ ರಿಯಾಕ್ಷನನ್ನು
ರಿವರ್ಸ್ ಮಾಡ್ಬೋದು. ಸೊ ದಿ ಸೆಲ್ಸ್ ಕ್ಯಾನ್ ಬಿ ರೀಚಾರ್ಜ್ಡ್ ಬೈ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಈ ಸೆಲ್ಸನ್ನ ನಾವು ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡೋದ್ರ ಮುಖಾಂತರ ಅಗೈನ್ ನಾವು ರೀಚಾರ್ಜ್ ಮಾಡ್ಕೋಬಹುದು. ಇಟ್ ಕ್ಯಾನ್ ಬಿ ಯೂಸ್ಡ್ ಅಗೈನ್ ಅಂಡ್ ಅಗೈನ್. ಸೊ ಸೆಕೆಂಡರಿ ಸೆಲ್ಸನ್ನ ನಾವು ಮತ್ತೆ ಮತ್ತೆ ಯೂಸ್ ಮಾಡ್ಬೋದು ಬೈ ಪುಟ್ಟಿಂಗ್ ವಾಟ್ ರೀಚಾರ್ಜ್. ಓಕೆ, ಸೊ ರೀಚಾರ್ಜ್ ಮಾಡ್ತಾ ಮಾಡ್ತಾ ಅಗೈನ್ ಅಂಡ್ ಅಗೈನ್ ವಿ ಕ್ಯಾನ್ ಯೂಸ್ ದ ಸೆಕೆಂಡರಿ ಸೆಲ್ಸ್. ಸೊ ಎಕ್ಸಾಂಪಲ್ಸ್ ಏನಿರುತ್ತೆ, ಲೆಡ್ ಸ್ಟೋರೇಜ್ ಸೆಲ್ಲು ಮತ್ತೆ ನಿಕಲ್ ಕ್ಯಾಡ್ಮಿಯಂ ಸೆಲ್ ಅಂಡ್ ಎಕ್ಸೆಟ್ರಾ. ಸೊ ಲೆಡ್ ಸ್ಟೋರೇಜ್ ಸೆಲ್ ಇರ್ಬೋದು ಅಥವಾ ನಿಕಲ್ ಕ್ಯಾಡ್ಮಿಯಂ ಸೆಲ್ ಇರ್ಬೋದು. ಸೊ ಇದನ್ನ ನಾವು ಸೆಕೆಂಡರಿ ಸೆಲ್ಸ್ಗೆ ಎಕ್ಸಾಂಪಲ್ ಆಗಿ ತಗೋತೀವಿ. ಸೊ ಪ್ರೈಮರಿ ಸೆಲ್ಗೆ ಎಕ್ಸಾಂಪಲ್ ಏನು, ಡ್ರೈ ಸೆಲ್ ಮತ್ತೆ ಮರ್ಕ್ಯೂರಿ ಸೆಲ್ಲು. ಸೊ ಸೆಕೆಂಡರಿ ಸೆಲ್ಸ್ಗೆ ಲೆಡ್ ಸ್ಟೋರೇಜ್ ಸೆಲ್ ಇರ್ಬೋದು ಅಥವಾ ನಿಕಲ್ ಕ್ಯಾಡ್ಮಿಯಂ ಸೆಲ್ಸನ್ನ ನಾವು ಸೆಕೆಂಡರಿ ಸೆಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಎಕ್ಸಾಂಪಲ್ಸ್ ಫಾರ್ ಪ್ರೈಮರಿ ಬ್ಯಾಟರೀಸ್ ಅಥವಾ ಪ್ರೈಮರಿ ಸೆಲ್ಸ್ಗೆ ಎಕ್ಸಾಂಪಲ್ ಯಾವುದು, ಡ್ರೈ ಸೆಲ್ ಮತ್ತೆ ಮರ್ಕ್ಯೂರಿ ಸೆಲ್ ಅಂತ ಹೇಳಿದೆ ಅಲ್ವಾ. ಸೊ ಹಾಗಾದ್ರೆ ಡ್ರೈ ಸೆಲ್ ಯಾವ ರೀತಿ ಇರುತ್ತೆ ಅಂಡ್ ಹೌ ಇಟ್ ವಿಲ್ ಫಂಕ್ಷನ್ ವಿಲ್ ಸಿ. ಸೊ ದ ಫಸ್ಟ್ ಒನ್ ವಿ ಹ್ಯಾವ್ ವಾಟ್, ಡ್ರೈ ಸೆಲ್. ಸೊ ಡ್ರೈ ಸೆಲ್ ಅಂದರೆ ಏನು? ಸೊ ಡ್ರೈ ಸೆಲ್ ಕನ್ಸಿಸ್ಟಿಂಗ್ ಆಫ್ ಎ ಜಿಂಕ್ ಕಂಟೈನರ್ ವಿಚ್ ಆಕ್ಟ್ಸ್ ಆಸ್ ಎನ್ ಆ್ಯನೋಡ್. ಸೊ ನೋಡಿ ಇಲ್ಲಿ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇದೆ ಅಲ್ವಾ, ಇದನ್ನ ಡ್ರೈ ಸೆಲ್ ಅಂತ ಕರಿತೀವಿ, ವಿಚ್ ಈಸ್ ಇನ್ ಎ ಸಿಲಿಂಡ್ರಿಕಲ್ ಫಾರ್ಮಲ್ಲಿ ಇದೆ. And inside again there is an like inserting of the two ends, that is one positive end one side ನೋಡ್ಬೋದು, another side we can see what, negative ಎಂಡ್. ಸೊ ಈ ಸೆಲ್ ಒಳಗಡೆ ನಮಗೆ ಇದು ಬ್ಲ್ಯಾಕ್ ಕೋಟೆಡ್ ಒಂದು ಇದೆ ಅಲ್ವಾ, ಇದನ್ನ ವಿ ಕಾಲ್ ಇಟ್ ಆಸ್ ಗ್ರಾಫೈಟ್ ರಾಡ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಬ್ಲ್ಯಾಕ್ ಕೋಟೆಡ್ ಒನ್ ರೀಜನ್ ವಿ ಕಾಲ್ ಇಟ್ ಆಸ್ ಗ್ರಾಫೈಟ್ ರಾಡ್ ವಿಚ್ ಆಕ್ಟ್ಸ್ ಆಸ್ ಎ ಕ್ಯಾಥೋಡ್. ಸೊ ಆ ಗ್ರಾಫೈಟ್ ರಾಡು ಏನಾಗಿ ಆಕ್ಟ್ ಮಾಡುತ್ತೆ, ಕ್ಯಾಥೋಡ್ ಆಗಿ ಆಕ್ಟ್ ಮಾಡುತ್ತೆ. ಸೊ ದೆನ್ ನೆಕ್ಸ್ಟ್ ಟು ದ್ಯಾಟ್ ವಿ ಹ್ಯಾವ್ ಒನ್ ಮೋರ್ ದಟ್ ಸಿಲಿಂಡ್ರಿಕಲ್ ಶೇಪ್ ಆಫ್ ಒನ್ ಪೋರ್ಷನ್. ಸೊ ಅದನ್ನ ವಿ ಕಾಲ್ ಇಟ್ ಆಸ್ ವಾಟ್, ಮಿಕ್ಸ್ಚರ್ ಆಫ್ ವಿಚ್ ಈಸ್ ಫಿಲ್ಡ್ ವಿತ್ ದ ಮಿಕ್ಸ್ಚರ್ ಆಫ್ ಸಿ ಅಂಡ್ MnO2. ಸೊ ಕೋಕ್ ಮತ್ತೆ MnO2 ಮ್ಯಾಂಗನೀಸ್ ಡೈಆಕ್ಸೈಡ್ ಅನ್ನ ಮಿಕ್ಸ್ ಮಾಡಿಬಿಟ್ಟು ಆ ವೈಟ್ ಕಲರ್ ಪೋರ್ಷನ್ಸ್ ಏನಿದೆ, ಈ ವೈಟ್ ಕಲರ್ ಸಿಲಿಂಡ್ರಿಕಲ್ ಪೋರ್ಷನ್ಸ್ ಅಲ್ಲಿ ಫಿಲ್ ಮಾಡಿರ್ತಾರೆ. ಓಕೆ, ದೆನ್ ಆಫ್ಟರ್ ದ್ಯಾಟ್ ನೆಕ್ಸ್ಟ್ ಟು ದ್ಯಾಟ್ ಅಗೈನ್ ವಿ ಹ್ಯಾವ್ ಒನ್ ಮೋರ್ ರೀಜನ್, ಸೊ ವಿಚ್ ಈಸ್ ಹ್ಯಾವಿಂಗ್ ದ ಪೇಸ್ಟ್ ಆಫ್ NH4Cl ಮತ್ತೆ ZnCl2. ಸೊ ವಿಚ್ ಈಸ್ ಕಂಟೈನಿಂಗ್ ವಾಟ್, ಎ ಪೇಸ್ಟ್ ಆಫ್ ಅಮೋನಿಯಂ ಕ್ಲೋರೈಡ್ ಮತ್ತೆ ಜಿಂಕ್ ಕ್ಲೋರೈಡ್ ಇಂದ ಫಿಲ್ ಮಾಡಿರೋದನ್ನ ನಾವು ನೋಡ್ಬೋದು. ಓಕೆ, ಸೊ ದೆನ್ ದ ಓವರ್ ಆಲ್ ದಿಸ್ ಕಂಟೈನರ್ ಈಸ್ ಮೇಡ್ ಬೈ ಜಿಂಕ್ ಕಂಟೈನರ್. ಒನ್ ಎಂಡ್ ಬಿ ರೆಪ್ರೆಸೆಂಟೆಡ್ ಆಸ್ ಆನೋಡ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಅಂಡ್ ಅನದರ್ ಎಂಡ್ ವಿಚ್ ಈಸ್ filled with a graphite rod, we call it as what, cathode ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ದ ಕನ್ಸ್ಟ್ರಕ್ಷನ್ ಆಫ್ ಡ್ರೈ ಸೆಲ್ ಅಂತ ಹೇಳ್ತೀವಿ. ಆ್ಯಂಡ್ ಈ ಡ್ರೈ ಸೆಲ್ಲಲ್ಲಿ ಕನ್ಸಿಸ್ಟಿಂಗ್ ಆಫ್ ಎ ಜಿಂಕ್ ಕಂಟೈನರ್ ವಿಚ್ ಆಕ್ಟ್ಸ್ ಆಸ್ ಎ ಆ್ಯನೋಡ್. ಸೊ ಇದರಲ್ಲಿ ನಮಗೆ ಜಿಂಕ್ ಕಂಟೈನರ್ ಇದೆ, ಲೈಕ್ ಔಟರ್ ಲೇಯರ್ ಆಫ್ ದಿಸ್ ಬ್ಯಾಟರಿ ವಿ ಕಾಲ್ ಇಟ್ ಆಸ್ ವಾಟ್, ಜಿಂಕ್ ಕಂಟೈನರ್, ಆ್ಯಂಡ್ ವಿಚ್ ಆಕ್ಟ್ಸ್ ಆಸ್ ಎ ಆ್ಯನೋಡ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ ಫಸ್ಟ್ ಪಾಯಿಂಟಲ್ಲಿ ಹೇಳ್ತಿದ್ದಾರೆ. ದೆನ್ ಸೆಕೆಂಡ್ ಪಾಯಿಂಟ್ ಇಸ್ ಎ ಕಾರ್ಬನ್ ರಾಡ್ ವಿತ್ ಎ ಮೆಟಲ್ ಕ್ಯಾಪ್ placed in a center of the container acts as the cathode. So carbon rod ಅಥವಾ graphite rod, so this black color cylindrical shape region, so a carbon rod with a metal cap, this is metal cap which is placed in the center of the container which acts as a cathode. So this portion will act as what, cathode agi act ಮಾಡುತ್ತೆ ಈ graphite rod. Then it is surrounded by a powdered MnO2 and the carbon. So ಈ graphite rod is surrounded by what, powdered MnO2 ಮತ್ತೆ carbon ಇಂದ ಕವರ್ ಮಾಡಿರ್ತಾರೆ. Then the space between the electrodes is filled with a paste of NH4Cl and the zinc chloride which acts as the electrolyte. ನೋಡಿ ಇಲ್ಲಿ ನಮಗೆ ಅಮೋನಿಯಂ ಕ್ಲೋರೈಡ್ ಮತ್ತೆ ಜಿಂಕ್ ಕ್ಲೋರೈಡನ್ನ ಏನಿದ್ರ ಸರೌಂಡಿಂಗ್ ಅಲ್ಲಿ ಫಿಲ್ ಮಾಡಿದ್ದಾರೆ. ಸೊ ಇದು ನಮಗೆ ಎಲೆಕ್ಟ್ರೋಲೈಟ್ ಆಗಿ ಆಕ್ಟ್ ಮಾಡುತ್ತೆ. ಓಕೆ, ಸೊ ದಿಸ್ ಪೇಸ್ಟ್ ವಿಲ್ ಆಕ್ಟ್ಸ್ ಆಸ್ ವಾಟ್, ಎಲೆಕ್ಟ್ರೋಲೈಟ್. So this paste will acts as
ಎಲೆಕ್ಟ್ರೋಲೈಟ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಎ ಪೋರಸ್ ಪೇಪರ್ ಸಪರೇಟ್ಸ್ ದ ಜಿಂಕ್ ಕಂಟೈನರ್ ಫ್ರಮ್ ದ ಪೇಸ್ಟ್. ಸೊ ಅಂಡ್ ಆಲ್ಸೋ ದೆರ್ ಈಸ್ ಒನ್ ಪೋರಸ್ ಪೇಪರ್. ಸೊ ನೋಡಿ ಇಲ್ಲಿ, ಸೊ ಇನ್ ಬಿಟ್ವೀನ್ ದೀಸ್ ಟು, ಇಲ್ಲಿ ಕಾರ್ನರ್ ಅಲ್ಲಿ ನಮಗೆ ಪೋರಸ್ ಪೇಪರ್ ಅನ್ನ ವಿ ಕ್ಯಾನ್ ಸಿ ದಟ್ ಪೋರಸ್ ಪೇಪರ್ ಸಪರೇಟ್ಸ್ ಜಿಂಕ್ ಕಂಟೈನರ್ ಫ್ರಮ್ ದ ಪೇಸ್ಟ್. ಆ ಪೇಸ್ಟ್ ಇಂದ ಆ ಜಿಂಕ್ ಕಂಟೈನರ್ಗೆ ಸಪರೇಟ್ ಮಾಡುವಂತ ಒಂದು ಪೇಪರ್ ಅನ್ನ ಯೂಸ್ ಮಾಡಿರ್ತಾರೆ. ದಟ್ ಪೇಪರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಪೋರಸ್ ಪೇಪರ್ ಅಂತ ಹೇಳ್ತೀವಿ. ಅಂಡ್ ದ ಪೊಟೆನ್ಷಿಯಲ್ ಆಫ್ ದ ಸೆಲ್ ಈಸ್ 1.5 ವೋಲ್ಟ್ ಇರುತ್ತೆ. ಓಕೆ, ಸೊ ದ potential of this cell is, dry cell is what, 1.5 ವೋಲ್ಟ್ ಇರುತ್ತೆ ಅಂತ ನಾವು ಹೇಳ್ಬೋದು, ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್. So this is about the construction of the dry cell. So then next, what are the cell reactions will taking place in this dry cell ಅಂತ ಅಂದ್ರೆ, ಸೊ ಏನೆಲ್ಲ ಸೆಲ್ ರಿಯಾಕ್ಷನ್ಸ್ ಆಗುತ್ತೆ ಈ ಡ್ರೈ ಸೆಲ್ ಅಲ್ಲಿ ಅಟ್ ಆ್ಯನೋಡ್ ಸೈಡ್. ಓಕೆ, ಸೊ ಆ್ಯನೋಡ್ ಅಂದ್ರೆ ಏನು, ಲೈಕ್ ದಟ್ ಜಿಂಕ್ ಕಂಟೈನರ್ ಏನಿದೆ ಅದನ್ನ ಆ್ಯನೋಡ್ ಅಂತ ಕರಿತೀವಿ. ಸೊ ಈ ಜಿಂಕ್ ಕಂಟೈನರ್ ಅಲ್ಲಿ ನಮಗೆ Zn is going to give Zn2 ಪ್ಲಸ್ 2 ಎಲೆಕ್ಟ್ರಾನ್ಸ್ ಅನ್ನ ಕೊಡುತ್ತೆ. ಅಂಡ್ ಅಟ್ ಕ್ಯಾಥೋಡ್ ಅಂದ್ರೆ ಗ್ರಾಫೈಟ್ ರಾಡ್. and that after next to that graphite rod there is a filling up of the paste of NH4Cl ಮತ್ತೆ MnSO4 ಅಲ್ವಾ. so that NH4 plus ಮತ್ತೆ MnO2, sorry not MnSO4, MnO2. ಸೊ NH4Cl ಅಲ್ಲಿರುವಂಥ ಕ್ಯಾಟಿಯಾನು ಮತ್ತು MnO2 ಪ್ಲಸ್ ಎಲೆಕ್ಟ್ರಾನ್ಸ್ ಕಂಬೈನ್ ಆಗಿಬಿಟ್ಟು ರಿಯಾಕ್ಷನ್ ಆಗುವಾಗ ವಿ ವಿಲ್ ಗೆಟ್ ದ ಪ್ರಾಡಕ್ಟ್ಸ್ Mn2O3 ಮತ್ತು 2 moles ಆಫ್ NH3 ಅಮೋನಿಯಾ ಮತ್ತು ವಾಟರ್ ಈಸ್ ಗೋಯಿಂಗ್ ಟು ಲಿಬರೇಟ್. ದೆನ್ ಇಫ್ ವಿ ರೈಟ್ ದ ಓವರ್ ಆಲ್ ಸೆಲ್ ರಿಯಾಕ್ಷನ್ ಫಾರ್ ದಿಸ್, ಸೊ ಇಲ್ಲಿ ಏನಾಗುತ್ತೆ, ವಿ ನೀಡ್ ಟು ಮಲ್ಟಿಪ್ಲೈ ದಿಸ್ ರಿಯಾಕ್ಷನ್ ವಿತ್ 2. ಓಕೆ, ಸೊ ವಿತ್ 2 ನಾವು ಮಲ್ಟಿಪ್ಲೈ ಮಾಡಿದಾಗ ಎಲೆಕ್ಟ್ರಾನ್ಸ್ ಗೆಟ್ಸ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ಎಲೆಕ್ಟ್ರಾನ್ಸ್ ಕ್ಯಾನ್ಸಲ್ ಆಗಿ ದಿಸ್ 2 electrons gets cancelled and we will get the product Zn. okay, so then again 2 moles of NH4 plus ಮತ್ತೆ 2 MnO2 left side ಅಲ್ಲಿ, and right side ಅಲ್ಲಿ we will get Zn2 plus Mn2O3, 2 moles of NH3 ಮತ್ತೆ water is going to form. So this is the overall cell reaction for this dry cell. Okay, next we have second one, the primary cell for the primary battery ಅಥವಾ primary cell example is mercury cell. Second one is what, ಮರ್ಕ್ಯುರಿ ಸೆಲ್. ನೋಡಿ ಮರ್ಕ್ಯುರಿ ಸೆಲ್ ಯಾವ ಥರ ಇರುತ್ತೆ ಅಂತ ನಾವು ಆಲ್ರೆಡಿ ಈ ಥರ ಟೈಪ್ ಆಫ್ ಬ್ಯಾಟರೀಸ್ನ ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ದಿಸ್ ಇಸ್ ದ ಎಕ್ಸಾಂಪಲ್. ಸೊ ಇದನ್ನು, ಈ ಶೆಲ್ಸನ್ನ ಯೂಶ್ವಲಿ ನಾವು ಯೂಸ್ ಮಾಡೋಂಥ